ಈ ಹಾಡಿನ ಹಾದಿಯಲ್ಲಿ ನಮಗೆ ಮುಂದೆ ಎದುರಾಗುವುದು ನಿಮ್ಮ ಮೋಸ್ಟ್ ರೊಮ್ಯಾಂಟಿಕ್ ಹಾಡುಗಳಲ್ಲಿ ಇದೊಂದು ಸರ್. ಯಾವ ಶಿಲ್ಪಿ ಕಂಡ ಕನಸು ನೀನು, ಜನ್ಮ ಜನ್ಮದ ಅನುಬಂಧ. ಇಳೆಯರಾಜ ಅವರ ಮ್ಯೂಸಿಕ್ ಈ ಹಾಡು, ಈ ಗೀತೆಗಿತ್ತು. ಹಡ್ಪತ್ ಮತ್ತು ದಿವ್ಯಾ. ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇಂದು ಎಂದು ಬಿಡೆನು ನಿನ್ನದು. ಯಾವ ಶಿಲ್ಪಿ ಕಂಡ ಕನಸು ನೀನು. ನನಗಾಗಿ ಬಂತು ತವರೆ ಹೆಣ್ಣಾಗಿ, ಸೊಗಸಾದ ಜೋಡಿ ನೈದಿಲೆ ಕಣ್ಣಾಗಿ, ನಡೆಯು ಸೊಗಸು ನುಡಿಯು ಸೊಗಸು, ಬಯಕೆ ತುಂಬಿದೆ ಮನವ ಸೇರಿದೆ, ನಿನ್ನ ಮಾತು ಕೇಳಿಸುವುದೇ ಜನ್ಮ ಬಂದರೇನು ನನಗೆ, ನೀನೆ ನನ್ನ ಬಾಳ ಗೆಳೆಯ ಕೊನೆಗೆ, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ದೇವರಾಣಿ ನಂಬು ನನ್ನನು. ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ನನ್ನ ಜೀವ ನೀನು, ನಿನ್ನ ಪ್ರಾಣ ನಾನು, ದೇವರಾಣಿ ನಂಬು ನನ್ನನು. ಯಾವ ಶಿಲ್ಪಿ, ಯಾವ ಶಿಲ್ಪಿ, ಯಾವ ಶಿಲ್ಪಿ. ಒಂದು ರಿಕ್ವೆಸ್ಟ್, ಈ ಇಳೆಯರಾಜ ಅವ್ರದ್ದು ಸಂಗೀತ ಸಂಯೋಜನೆ ಇರ್ತಲ್ಲ, ವೆರಿ ಟಫ್,
ಬಿ ಜಿ ಎಮ್ ಆಗ್ಬೋದು, ಒಂದು 100 ಜನ ಮ್ಯೂಸಿಷಿಯನ್ಸ್ ಸೇರಿ ಅದನ್ನು ಕ್ರಿಯೇಟ್ ಮಾಡಿರ್ತಾರೆ. ಬಿ ಜಿ ಎಮ್ ಆಗ್ಬೋದು, ಇದ್ರ ಹಿನ್ನೆಲೆ ಸಂಗೀತ. ನಮ್ಮಲ್ಲಿರೋ 8 ಜನ ಕಲಾವಿದರು ಇಷ್ಟ ನುಡಿಸಿದ್ದಾರೆ. ಜೋರ ಚಪ್ಪಾಳೆ. ಈ ಹಾಡಲ್ಲಿ ನನಗೊಂದು ಕಾಡುವ ಪ್ರಶ್ನೆ ಇದೆ ಸರ್. ಸಾಮಾನ್ಯವಾಗಿ ಈ ಹಾಡನ್ನು ಕೇಳುವ ನಾನಾಗಲಿ, ಕುಳಿತವರು ಅವರಾಗಲಿ, ಎಲ್ಲರೂ ಕೂಡ ಕುಳಿತಲ್ಲಿಯೇ ಒಂದು ಡ್ಯಾನ್ಸ್ ಮಾಡ್ತಾರೆ. ನೀವು 150 ಸಿನಿಮಾದಲ್ಲಿ ಡ್ಯಾನ್ಸನ್ನು ಎಷ್ಟು ಬೇಕೋ ಅಷ್ಟೇ ಮಾಡಿ ಹೇಗೆ ಮ್ಯಾನೇಜ್ ಮಾಡಿದ ಹೇಗೆ ಸರ್ ಅದು? ಮತ್ತು ಯಾಕೆ ಡ್ಯಾನ್ಸ್ನಿಂದ ನೀವು ಸ್ವಲ್ಪ ದೂರನೇ ಉಳಿದ್ರಿ ಅಂತ ಅವರಿಗೆ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಡ್ಯಾನ್ಸ್ ತಪ್ಪಿಸ್ಲಿಕ್ಕೆ ನಿಮ್ಗೆ ಸೈಕಲ್ ಕೊಡ್ತಿದ್ರು ಅಂತ. ಅದು ನಿಜ ಇರ್ಬೋದು. ಸೈಕಲ್ ಕೊಟ್ಟರು ಅಂದರೆ ಅವ್ರದ್ದು ಬೇರೆ ಪಾಪ ಬೇರೆ ಯಾವ ವೆಹಿಕಲ್ ಅವ್ರ ಹತ್ರ ತಗೊಳ್ಳೋ ಶಕ್ತಿನೂ ಇರಲಿಲ್ಲ. ಆಮೇಲೆ ಅದು ಬಾಡಿಗೆ ಸೈಕಲ್ ಇರ್ಬೋದು. ಆಗಿನ ಆ ಚಿತ್ರಗಳ ಸ್ಥಿತಿ ಗತಿ ನೋಡಿದರೆ ಬೆಂಕಿಯ ಮನೆ, ಚಂದನದ ಗೊಂಬೆ, ಸೈಕಲ್ ಬಿಟ್ಟರೆ ಇನ್ಯಾವುದು. ಚಿತ್ರಕಥೆಯೂ ಹಾಗೆ, ಅದಿನ ಚಿತ್ರರಂಗದ ಸ್ಥಿತಿಯೂ ಹಾಗೆ. ಈ ಡ್ಯಾನ್ಸ್ ಮತ್ತು ನೀವು ಮುಂಬೈನಲ್ಲಿ ಕೆಲವು ನಾಟಕಗಳನ್ನು ಮಾಡುವಾಗ ಅಲ್ಲಿ ಹಿಂದಿ ನಾಟಕಗಳು ಹೆಚ್ಚಾಗಿ ಸತ್ಯದೇವ್ ದುಬೆ ಅವರಿಂದ, ಆವಾಗೆಲ್ಲ ಬಹಳ ಮಾಡರ್ನ್ ಪ್ಲೇಸ್ ಅವ್ರ ನಾಟಕಗಳನ್ನು ಮಾಡ್ತಿದ್ರು. ಅವ್ರ ಹೆಸರುಗಳೇ ಒಂದು ರೀತಿ ಆಧೇ ಅಧೂರೆ ಅನ್ನೋದು ಒಂದು, ಅಂದರೆ ಹಾಫ್ ಆ್ಯಂಡ್ ಇನ್ಕಂಪ್ಲೀಟ್ ಅನ್ನೋ ರೀತಿ. ಇನ್ನೊಂದು ಸ್ಟೀಲ್ ಫ್ರೇಮ್ ಅಂತ, ಹೇಗೆ ಒಂದು ಬ್ಯೂರೋಕ್ರಸಿ ಒಳ್ಳೆ ಸ್ಟೀಲ್ ಫ್ರೇಮ್ ಥರ ಇರ್ತದೆ, ಅದನ್ನು ಭೇದಿಸೋದು ಎಷ್ಟು ಕಷ್ಟ. ಆ ರೀತಿ ಅವುಗಳಲ್ಲೆಲ್ಲ ಪಾಶ್ಚಾತ್ಯ ನೃತ್ಯಗಳನ್ನು ಅವರು, ಅದು ನನಗೆ ನಮ್ಮ ಕತೆ ನಮ್ಮದು ದೇಶದ್ದು, ಇವರು ಪಾಶ್ಚಾತ್ಯ ಅದೆಲ್ಲ ಮೂಮೆಂಟು ಇಲ್ಲೆಲ್ಲ ಮಾಡ್ತಿದ್ರು. ಕ್ರಮೇಣ ಅದೇ ಆ ಮೂಮೆಂಟ್ಗಳೇ ನೃತ್ಯ ಮಾಡೋರು ತುಂಬ ಚೆನ್ನಾಗಿದೆ ಮಾಡುವವರು. ನನಗೆ ಆ ಟ್ರೈನಿಂಗ್ ಇರಲಿಲ್ಲ. ನಾನು ಯಕ್ಷಗಾನ, ಬಯಲಾಟ, ಹೀಗೆ ಕುಪ್ಪಳಿಸಿ ಕುಣಿದು ಎಲ್ಲ ಆ ಥರ ಆವೇಶದಲ್ಲಿ ಅದು ಎಲ್ಲ ಗೊತ್ತಿತ್ತು, ಮಾಡಿದ್ದೆ ಬಾಲ್ಯದಲ್ಲಿ. ಆದರೆ ಈ ರೀತಿ ಮೂವಿಂಗ್ ದ ವೇಸ್ಟ್ ಆ್ಯಂಡ್ ಆ ರಿದಮ್ ಗೊತ್ತಿತ್ತು, ಬಟ್ ಅದು ಮನಸ್ಸಿಗೆ ಹಿತವಾಗ್ತಿರ್ಲಿಲ್ಲ. ಅದೇ ಥರದ ಹಾಡುಗಳು ಬೇರೆ ಬೇರೆ ಎಲ್ಲ ನಟರು, ಹೀರೋಗಳು ಮಾಡೋದನ್ನು ನಾನು ನೋಡಿದ್ದೆ. ಅದು ನನಗೆ ಆಗಲಿಲ್ಲ, ಒಂಥರ ಸಂಕೋಚ ಬಂದುಬಿಡೋದು. ಕಡೆಗೆ ನಾನು ಹೇಳಿದೆ, ನೋಡಿ ಮೇಸ್ಟ್ರ ಜೊತೆಲೇ ಅವ ಉಡುಪಿ ಜಯರಾಮ್ ಅಂತ ಅವರು ಮತ್ತು ಅವರ ಅಸಿಸ್ಟೆಂಟ್ ದೇವಿ ಅವರು ಅಂತ, ಅವ್ರ ಜೊತೆ ಇದ್ದೆ ನಾನು. ಅವರಿಗೇನೆ ಒಂದು ರೀತಿ ಅದೇ ಹೇಳಿ 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 ನಾನು ಒಂಥರ ಏನಂತಾರೆ ಅದಕ್ಕೆ ಮಂತ್ರಮುಗ್ಧ ಹಿಪ್ನೋಟೈಸಿಸ್ ಥರ ಮಾಡ್ತಿದ್ದೆ. ನೋಡಿ, ಹೆಣ್ಣು ಕುಣಿದ್ರೆ ಚಂದ, ಈ ಗಂಡು ಕುಣಿಸಿದ ಸೊಂಟ ಅಲ್ಲಾಡ್ಸೋದು. ನೀವು ಅವರಿಂದ ಕುಣಿಸಿ, ನಾನು ಅವ್ರ ಜೊತೆಯಲ್ಲೇ ಇರ್ತೀನಿ ಅಂತ ಅವರಿಗೆ ಒಂದು ರೀತಿ ಅವ್ರಿಗೆ ಗೊತ್ತಾಗ್ತಿತ್ತು. ಆದರೂ ಸರಿ, ಒಟ್ಟಿನಲ್ಲಿ ನಿಮ್ಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಹೌದು, ಇಷ್ಟ ಇಲ್ಲ. ಈಗ ನೋಡಿ, ಈ ಚಿತ್ರದಲ್ಲಿ ನಾನು ಡಾಕ್ಟ್ರು, ಈ ಡಾಕ್ಟ್ರು, ಅವಳು ಹೀರೋಯಿನ್ ನನ್ನ ಜೊತೆ ಇದ್ದಾಳೆ. ನೀವು ಎಲ್ಲೋ ಪಾರ್ಕಿಗೆ ಹೋಗಿ ಕರ್ಕೊಂಡು ಹೋಗ್ತೀವಿ, ಪಾರ್ಕಲ್ಲಿ ಶೂಟಿಂಗ್, ಪಾರ್ಕಲ್ಲಿ ಯಾರಾದ್ರೂ ಹಂಗೆ ಕುಣಿತಾರ? ಆಮೇಲೆ ಅಲ್ಲಿ ಎಲ್ಲ ಹುಲ್ಲೆಲ್ಲ ಇದೆ, ಹಸಿರು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದ್ರ ಮೇಲೆ ರೋಲ್ ಮಾಡಿಸ್ತೀವಿ. ಯಾವ ಡಾಕ್ಟ್ರು ಹಿಂಗೆಲ್ಲ ಮಾಡ್ತಾರೆ? ಯಾವ ಎಂಜಿನಿಯರಿಂಗ್? ಸೊ ಬೇರೆಯವ್ರೇನು ಮಾಡಿಸಿ ನೀವು ನನಗೆ ಬಿಟ್ಟು. ಅದು ಕ್ರಮೇಣ ಹೇಗಾಯ್ತಂದರೆ, ನೋಡಿ ಒಂದು ರಾತ್ರಿ ಏನಾಯಿತು, ನಾನು ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಹಾಡುಗಳು ಅಂತ, ನಾನು ಶೂಟಿಂಗ್ ಯಾವುದೋ ಚಿತ್ರೀಕರಣಕ್ಕೆ ಹೋಗಿ ಅಲ್ಲಿಂದ ಬಂದು ಮನೆಯಲ್ಲಿ ಭಾಳ ವರ್ಷಗಳ ಹಿಂದೆ ಪತ್ನಿ ಮಗಳೆಲ್ಲ ನಿದ್ದೆ ಮಾಡೋಕ್ಕಾಗ್ತಿತ್ತು, ಊಟ ತೆಗೆದಿಟ್ಟಿತ್ತು. ನಾನು ಶೂಟಿಂಗಿಂದ ಬರುವಾಗಲೇ 1 ಗಂಟೆ ಏನಾಗಿತ್ತು, ಆ ಟಿ ವಿ ಆಗಿದೆ ನೋಡಿದೆ. ಸುಮಾರು 1 ಆಯಿತು, 2 ಆಯಿತು, 8, 12 15 ಹಾಡುಗಳು ಅನಂತ್ ನಾಗ್ ಹಾಡುಗಳು ಅಂತ ಹಾಕಿದ್ದಾರೆ. ನನಗೇ ಅಲ್ಲಿ ಎಷ್ಟು ಒಂದು ಹಾಡಿಗೂ ನಾನು ಡ್ಯಾನ್ಸ್ ಮಾಡಿಲ್ವಲ್ಲ. ಬೈ ದೆನ್ ಇಟ್ ವಾಸ್ ಟೂ ಲೇಟ್. ಡ್ಯಾನ್ಸ್ ಮಾಡೋ ವಯಸ್ಸೇ ಹೋಗ್ಬಿಡ್ತು.
ಪ್ರಾಯಶಃ ಇಷ್ಟು ಅದು ಭಾರತೀಯ ಸಿನಿಮಾಗಳನ್ನು, ಸಂಗೀತ ಪ್ರಧಾನ ಸಿನಿಮಾಗಳಲ್ಲಿ ಡಾನ್ಸ್ನಿಂದ ತಪ್ಪಿಸಿಕೊಂಡು ಇಷ್ಟು ಹಿಟ್ ಹಾಡು ಕೊಟ್ಟಿದ್ದಿದೆ ಅದು ಏಕಮಾತ್ರ ನಟ ಅನಂತ. ಆ ಡಾನ್ಸ್ನಿಂದ ತಪ್ಪಿಸಿಕೊಂಡು ಮಾಡಿದ ಇನ್ನೊಂದು ಅದ್ಭುತವಾದಂಥ ಗೀತೆ ಇದೆ, ಬಾಡದ ಹೂ ಚಿತ್ರದ್ದು. ಇದು ಕನ್ನಡದ ಅಪರೂಪದ ಕವಾಲಿ ಶೈಲಿಯ ಒಂದು ಗೀತೆ. ಹೂವ ನೋಡು ಆಹಾ ಎಂಥ ಅಂದವಾಗಿದೆ ಅಂತ ಒಂದು ಕವಾಲಿಯ ಮೆಹಫಿಲ್ನಲ್ಲಿ ಹಾಡಬಹುದಾದ ಮತ್ತು ಒಂದು ಸುಂದರವಾದಂತಹ ಕೆ ವಿ ಜಯರಾಮ್, ಕೆ ವಿ ರಾಜು. ಹೌದು. ಆಮೇಲೆ ಈ ಚಿತ್ರಕ್ಕೂ ಕೂಡ ಅಶ್ವಥ್ ವೈದಿಯವರ ಸಂಯೋಜನೆ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದರು. ಈ ಗೀತೆಯ ಪ್ರಸ್ತುತಿಗಾಗಿ ಒಂದು ಪ್ರೀತಿಯ ಚಪ್ಪಾಳೆ ಒನ್ಸ್ ಅಗೇನ್. ಎಂಥ ಅಂದವಾಗಿದೆ, ಆಹಾ ಹೂವ ನೋಡು ಆಹಾ ಎಂಥ ಅಂದವಾಗಿದೆ, ಆ ಬಣ್ಣ ಬಣ್ಣ ಹೇಗೆ ನಮ್ಮ ಕಣ್ಣ ತುಂಬಿದೆ. ಆಮೇಲೆ ತಂಗಾಳಿಯಲ್ಲಿ ಕಂಬನ್ನು ಚೆಲ್ಲಾಡಿದೆ, ತುಂಬಿ ಬಂದಿದೆ ನೋಡು ಗುಮ್ ಗುಮ್ ಎಂದಿದೆ, ತುಂಬಿ ಬಂದಿದೆ ನೋಡು ಗುಮ್ ಗುಮ್ ಎಂದಿದೆ. ಬಳ್ಳಿ ನೋಡು ಬಳ್ಳಿ ನೋಡು ಎಂಥ ಅಂದವಾಗಿದೆ. ಹೌದು ಹೌದು, ಬಳ್ಳಿ ನೋಡು ಆಹ ಎಂಥ ಅಂದವಾಗಿದೆ, ಆ ಮರವ ಹೇಗೆ ಸುತ್ತಿ ಸುತ್ತಿ ಮೇಲೆ ಬಂದಿದೆ. ಈ ಪ್ರೀತಿ ಕಂಡು ಮನಸ್ಸಿಂದು ಬೆರಗಾಗಿದೆ, ಎಂಥ ಸ್ನೇಹವು ಆಹ ಎಂಥ ಪ್ರೇಮವು, ಎಂಥ ಸ್ನೇಹವೋ ಆಹಾ ಎಂಥ ಪ್ರೇಮವೋ. ಆಗಸವೆಲ್ಲೋ ಭೂಮಿಯು ಎಲ್ಲೋ ಯಾರು ಬಿಡಿಸದ ಅನುಬಂಧ, ಯಾರು ಬಿಡಿಸದ ಅನುಬಂಧ. ಕಡಲಿನ ನೀರನ್ನು ಹೀರಿ ಮೇಲೆ ಕೊಡುವುದು ಮಳೆಯ ಮುಗಿಲಿಂದ, ಕೊಡುವುದು ಮಳೆಯ ಮುಗಿಲಿಂದ. ಹನಿ ಹನಿ ನೀರು ಸೇರಿ ಸೇರಿ, ಹನಿ ಹನಿ ನೀರು ಸೇರಿ ಸೇರಿ ನದಿಯಾಗಿ ಹರಿದಾಗ ತಾನೇ ಅಂದವೆಲ್ಲ. ಹೂವ ನೋಡು ಆಹಾ ಎಂಥ ಅಂದವಾಗಿದೆ, ಆ ಬಣ್ಣ ಬಣ್ಣ ಹೇಗೆ ನಮ್ಮ ಕಣ್ಣ ತುಂಬಿದೆ. ತಂಗಾಳಿಯಲ್ಲಿ ಕಂಬನ್ನು ಚೆಲ್ಲಾಡಿದೆ, ತುಂಬಿ ಬಂದಿದೆ ನೋಡು ಗುಮ್ ಗುಮ್ ಎಂದಿದೆ, ತುಂಬಿ ಬಂದಿದೆ ನೋಡು ಗುಮ್ ಗುಮ್ ಎಂದಿದೆ. ಮಾನವ ಜೀವಿ ಒಂಟಿಯಲ್ಲ, ಸ್ನೇಹವ ಮರೆತರೆ ಹಿತವಿಲ್ಲ, ಸ್ನೇಹವ ಮರೆತರೆ ಹಿತವಿಲ್ಲ. ಸಾವಿರ ವರುಷ ಬಾಳುವುದಿಲ್ಲ, ಪ್ರೀತಿಯ ಅರಿಯದೆ ಸುಖವಿಲ್ಲ, ಪ್ರೀತಿಯ ಅರಿಯದೆ ಸುಖವಿಲ್ಲ. ಸರಸದಿ ಸೇರಿ ಬಾಳಿದಾಗ, ಸರಸದಿ ಸೇರಿ ಬಾಳಿದಾಗ ಆನಂದ
ಈ ಪ್ರೀತಿ ಕಂಡು ಮನಸ್ಸಿಂದು ಬೆರಗಾಗಿದೆ. ಎಂಥ ಸ್ನೇಹವು ಆಹಾ ಎಂಥ ಪ್ರೇಮವು, 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 ಎಂಥ ಸ್ನೇಹವು ಆಹಾ ಎಂಥ ಪ್ರೇಮವು. ನಾವು ಸುಮ್ಮನೆ ಅಪವಾದ ಮಾಡಿದ್ವಿ ಸರ್. ಈ ಈ ಹಾಡಲ್ಲಿ ಸ್ವಲ್ಪ ಡಾನ್ಸ್ ಮಾಡಿದ್ದೀರಿ ಸರ್. ಈ ಹಾಡಲ್ಲಿ ಒಂದು ಅದ್ಭುತ ಸಂಗೀತ ಯಾನ ಇದಾಗಿದೆ. ಇನ್ನೂ ಎಷ್ಟು ವಿಚಾರಗಳಿದೆ. ಪದ್ಮಭೂಷಣ ಪಡೆದು ಬಂದಿದ್ದಾರೆ. ನಮ್ಮ ಮನೆಯಂಗಳದ ಗೌರವ ಅವರಿಗೆ ನೀಡದೇ ಹೋದರೆ ಹೇಗೆ? ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೂ ಮುಂಚೆ ನಾನು ವೇದಿಕೆಗೆ ನ್ಯೂಸ್ ಫಸ್ಟ್ನ MD CEO ಶ್ರೀಯುತ ರವಿಕುಮಾರ್ ಸರ್ನ, ಹಾಗೆ ನ್ಯೂಸ್ ಚೀಫ್ ಮಾರುತಿ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಡಿವೈನ್ ಸ್ಟಾರ್ ಪೆಂಡೆಂಟ್ನ ಡಾಕ್ಟರ್ ರಾಜೀವ್ ಗೋಲ್ಚಾ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತೇನೆ. ವಾಣಿಜ್ಯ ತೆರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಶ್ರೀಯುತ ರಮೇಶ್ ಕುಮಾರ್ ಹಾಗೂ ವಿಜಯ್ ಕುಮಾರ್ ಭತ್ತದ್ ಅವರನ್ನು ವೇದಿಕೆಗೆ ಮೇಲೆ ಬರಮಾಡ್ಕೊಳ್ತೇನೆ. ಜೋಗಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಶ್ರೀಮತಿ ಪಾಟೀಲ್ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೇನೆ. ಶ್ರೀಮತಿ ಗಾಯತ್ರಿ ಅನಂತ್ನಾಗ್ ಹಾಗೂ ಅನಂತ್ನಾಗ್ ಅವರನ್ನು ವೇದಿಕೆಗೆ ನಾನು ಬರಮಾಡ್ಕೊಳ್ತೇನೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಅವರ ಅಭಿನಯ ನೋಡಿದ ಮೇಲೆ ನಮಗೆಲ್ಲರಿಗೂ ಅನಿಸಿದ್ದು ಈ ಅಭಿನಯಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ. ಆದರೆ ಅದು ಬರದೇ ಹೋಯಿತು. ತದನಂತರ ಸಮಸ್ತ ಕನ್ನಡಿಗರೆಲ್ಲರೂ ಒಂದು ಒತ್ತಾತೆಯನ್ನು ಕೇಂದ್ರ ಸರ್ಕಾರದ ತನಕವೂ ಕೂಡ ಮುಟ್ಟಿಸಿದ್ದಾರೆ. ಅಲ್ಲಿ ಕನ್ನಡದ ಈ ಮೇರು ನಟನೆಗೆ ಭಾರತದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದಂಥ ಪದ್ಮಭೂಷಣದ ಗರಿ ದೊರಕಿದೆ. ಜೋಗಿಯವರಾಗಲೇ ಹೇಳಿದ ಹಾಗೆ ಆ ಪ್ರಶಸ್ತಿ ಬಂದ ನಂತರ ನೂರಾರು ಕಾರ್ಯಕ್ರಮಗಳು ಈ ರಾಜ್ಯಾದ್ಯಂತ ಆಗ್ತಿದ್ವು. ಅಲ್ಲಿಯೂ ಕೂಡ ಅವರು ಎಲ್ಲಿಯೂ ಹೀಗೆ ಒಂದು ಕಾರ್ಯಕ್ರಮ ಮಾಡಿ ಜನರಿಗೇನಾದ್ರು ಕೊಡಬೇಕು, ಅವರಿಗೆ ಖುಷಿ ಸಿಗಬೇಕು ಅನ್ನುವಂಥ ಸದುದ್ದೇಶದಿಂದ ಆ ಪ್ರಶಸ್ತಿ ಸ್ವೀಕರಿಸಿದ ನಂತರ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಅವರು ಕಾಣಿಸ್ಕೊಳ್ತಾರೆ. ಇದು ನಮ್ಮ ಅಭಿಮಾನ, ನಮ್ಮ ಹೆಮ್ಮೆ. ನಿಮ್ಮೆಲ್ಲರ ಪ್ರೀತಿಯ ಸಮಕ್ಷಮದಲ್ಲಿ ಶ್ರೀಯುತ ಪದ್ಮಭೂಷಣ ಅನಂತನಾಗ್ ಅವರಿಗೆ ನಮ್ಮದೊಂದು ಪುಟ್ಟ ಗೌರವವನ್ನು ಹಸ್ತಾಂತರಿಸ್ತೀವಿ. ಸೀಮಾ ಅವ್ರ ಜೊತೆ ಆಗಬೇಕಾಗ್ತದೆ. ಸೀಮಾ ಅವರು, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇದು. ಅನಂತ್ನಾಗ್ ಅವರ ಅರ್ಧ ಶತಮಾನಗಳ ಕಾಲದ ಅಭಿನಯ, ಮನರಂಜನೆ, ಅವರ ಬಿಡುವಿಲ್ಲದ ದುಡಿಮೆಗೆ ಈ ದೇಶ, ಈ ನಾಡು ಒಂದು ದೊಡ್ಡ ಗೌರವವನ್ನು ಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿಯ ಒಂದು ದ್ಯೋತಕವನ್ನು ಈ ಮೂಲಕ ಅವರಿಗೆ ಸಮರ್ಪಿಸುತ್ತಿದ್ದೇವೆ. ಅವರೊಂದಿಗೆ ಬಾಳ ಸಂಗಾತಿಯಾಗಿ ಕನ್ನಡದ ಚಿತ್ರಗಳಲ್ಲಿ ನಟನೆಯ ಜೊತೆಗೆ ಅವರ ಬದುಕನ್ನು ಕೂಡ ನಿಭಾಯಿಸಿ ಇಡೀ ಕನ್ನಡಿಗರ ಪ್ರಿಯತಮನಾದಂಥ ಅನಂತ್ನಾಗ್ ಅವರ ಪ್ರಿಯತಮೆಯಾಗಿ ಈ ಅವರ ಬದುಕನ್ನು ಇನ್ನಷ್ಟು ಸಂಪನ್ನಗೊಳಿಸಿದ ಶ್ರೀಮತಿ ಗಾಯತ್ರಿ ಅನಂತ್ನಾಗ್ ಅವರಿಗೂ ಕೂಡ ಒಂದು ಪ್ರೀತಿಯ ಗೌರವವನ್ನು ಹರಿಸ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಎರಡು ಮಾತು ಹೇಳೋದಕ್ಕಿಂತ ಮುಂಚೆ ನ್ಯೂಸ್ ಫಸ್ಟ್ ಮತ್ತು ಪರಮಪದ ಇಬ್ಬರಿಂದ ಪದ್ಮಭೂಷಣ ಅನಂತ್ನಾಗ್ ಅವರಿಗೆ ಸನ್ಮಾನ ಮಾಡಿದ್ದೀವಿ, ಗೌರವಿಸಿದ್ದೀವಿ. ಇದರ ಮೇಲೆ
ಏನು ಬರೆದಿದ್ದೀವಿ ಅನ್ನೋದನ್ನು ಜಸ್ಟ್ 3 ಲೈನ್ ಇದೆ, ಏನು ಬರೆದಿದ್ದೀವಿ ಅನ್ನೋದನ್ನು ಓದಿ ತಮಗೆಲ್ಲ ಹೇಳ್ಬಿಡ್ತೀವಿ. ಪ್ರತ್ಯಕ್ಷವಾಗಿ ಉಪಸ್ಥಿತರಿದ್ದು ಇಡೀ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟ ಸರಳ ಸಜ್ಜನಿಕೆಯ ಮೇರು ನಟನಿಗೆ ವಿನಮ್ರ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದಲ್ಲಿ ತುಂಬ ವಿಶೇಷಗಳಿದೆ. ಆ್ಯಕ್ಚುಲಿ ಒಂದು ನ್ಯೂಸ್ ಫಸ್ಟ್ ಮತ್ತು ಪರಮಪದ, ನಮ್ಮ ಜೊತೆಗೆ ಜೋಗಿ ಅವರು, ದೇವೇಂದ್ರ ಅವರು ಎಲ್ಲಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕು. ಆ್ಯಕ್ಚುಲಿ ಯಾವಾಗಲೂ ಬರೋದೇ ಇಲ್ಲ. ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ರೂಪುರೇಷದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಮಾತ್ರ ಬರಲ್ಲ ಸರ್ ಅವರು, ದೇವೇಂದ್ರ ಅಂತ. ಮತ್ತು ಪರಮಪದದ ಇಡೀ ಟೀಮ್ ಕೂತ್ಕೊಂಡು ನಾವು ಈ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ಕಾರ್ಯಕ್ರಮ ಮಾಡಬೇಕು, ಆದರೆ ಅನಂತ್ ನಾಗ್ ಸರ್ನ ಯಾರು ಕನ್ವಿನ್ಸ್ ಮಾಡ್ತಾರೆ ಅಂತ ಆಯಿತು. ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಜೋಗಿಯವರು ಕೊಟ್ವಿ. ಜೋಗಿಯವರು ನಿಭಾಯಿಸಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಿದೆ. ಒಂದು ವಿಶೇಷ ಏನಂದರೆ ಇದು 25ನೇ ಕಾರ್ಯಕ್ರಮ, ಪರಮಪದದ 25ನೇ ಕಾರ್ಯಕ್ರಮ. ನಾನು ಜರ್ನಲಿಸಮ್ಗೆ ಬಂದು 25 ವರ್ಷ ಪೂರೈಸಿದ್ದೀನಿ. ಅಂದರೆ ಟೆಲಿವಿಷನ್ ನ್ಯೂಸಲ್ಲಿ ಒಬ್ಬ ಪ್ರೊಫೆಷನಲ್ ಆಗಿ 25 ವರ್ಷ ಕೆಲಸ ಮಾಡಿದ್ದೀನಿ. ಜೊತೆಗೆ ನ್ಯೂಸ್ ಫಸ್ಟ್ ಸೆಪ್ಟೆಂಬರ್ 20ನೇ ತಾರೀಕು 5 ವರ್ಷ ಪೂರೈಸಿ ಸಂಭ್ರಮಾಚರಣೆ ಮಾಡಿ. ಇವಷ್ಟು ಈ ಕಾರ್ಯಕ್ರಮಕ್ಕೆ ವಿಶೇಷ ಅಂತ ನಾನು ಹೇಳ್ಬೋದು. ಮತ್ತು ಅನಂತ್ ನಾಗ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, 5 ವರ್ಷದಲ್ಲಿ ನಾವು 2 ಸಂದರ್ಶನ ಮಾಡಿದ್ದೀವಿ ಸರ್ ತಮ್ಮ ಜೊತೆ. ಅದ್ಭುತವಾದ ಸಂದರ್ಶನ, ಗಂಟೆಗಳ ಗಟ್ಟಲೆ ಕೂತ್ಕೊಂಡು ಮಾತಾಡಿದ್ದಾರೆ. ನಾವು ಪದೇ ಪದೇ ಹೋಗಿ ಕೇಳ್ತಿದ್ವಿ, ಏನು ಸರ್ ಸ್ವಲ್ಪ ಬ್ರೇಕ್ ತೊಗೊತೀರಾ? ನೋ ಬ್ರೇಕ್, ಕಂಟಿನ್ಯೂ ಅನ್ನೋ. ಸೊ ಅಷ್ಟು ಟೈಮ್ ಕೊಟ್ಟು ನೀವು ನೋಡಿ, ಆ ಸಂದರ್ಶನ ನಾವು ನ್ಯೂಸ್ ಫಸ್ಟಲ್ಲಿ ಟೆಲಿಕಾಸ್ಟು ಮಾಡಿದ್ದೀವಿ. ಮತ್ತು ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಇದೆ 2 ಸಂದರ್ಶನ. ಲಕ್ಷಾಂತರ ಜನ ನೋಡಿದ್ದಾರೆ. ಮಿಸ್ ಮಾಡ್ಕೊಂಡಿರೋರು ತಪ್ಪದೆ ನೋಡಿ ಆ ಸಂದರ್ಶನ. ಅದ್ಭುತವಾಗಿ ಮಾತಾಡಿದ್ದಾರೆ ಸರ್, ನಮಗೆ ತುಂಬ ಸಂತೋಷ ಆಗಿದೆ. ಜೊತೆಗೆ ನಾನು ಅನಂತ್ ನಾಗ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, 1995 ನಾನು ಬೆಂಗಳೂರಿಗೆ ಪತ್ರಿಕೋದ್ಯಮ ಪದವಿ ಮಾಡೋದಕ್ಕೆ ಬಂದಿದ್ದ ವರ್ಷ ಸರ್ ಅದು. ನಾನು ಕಾಲೇಜಿಗೆ ಅಡ್ಮಿಷನ್ ಆಗಿ ಕ್ಲಾಸ್ಗೆ ಹೋಗಲಿಲ್ಲ, ಸೀದಾ ಬಂದು ಬೆಳದಿಂಗಳ ಬಾಳೆ ಚಿತ್ರ ನೋಡಿದೆ ಸ್ಟೇಟ್ಸಲ್ಲಿ. ಬೆಳದಿಂಗಳ ಬಾಳೆ ಚಿತ್ರ ನನಗೆ ಯಾಕೆ ಅಷ್ಟು ನೆನಪಿದೆ ಅಂತಂದರೆ, ತಿಂಗಳಾನುಗಟ್ಟಲೆ ಆ ಚಿತ್ರದ ಬಗ್ಗೆ ಯೋಚನೆ ಮಾಡಿಬಿಟ್ಟಿದ್ದೀನಿ. ಮತ್ತು ಇವರ ಅಭಿನಯ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ಬೋದು. ಅವರು ನ್ಯಾಚುರಲ್ ಸ್ಟಾರ್. ಈಗಲೂ ನನಗೆ ಆ ಚಿತ್ರದ ಪ್ರತಿಯೊಂದು ಸನ್ನಿವೇಶನೂ ನನ್ನ ಮನಸ್ಸಲ್ಲಿದೆ. ಸೊ ಹಂಗಾಗಿ ನಾನು 30 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನಾನು ಊಹಿಸಿರಲಿಲ್ಲ ಅನಂತ್ ನಾಗ್ ಸರ್ ಚಿತ್ರ ನೋಡಿದ ಮೇಲೆ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ, ಅವ್ರದ್ದು ಸಂದರ್ಶನ ಮಾಡ್ತೀವಿ ಅಂತ ಊಹಿಸೇ ಇರಲಿಲ್ಲ. ಅಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನಡೀತಿದೆ ಸರ್. ತಾವಿಲ್ಲಿಗೆ ಬಂದು ಈ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರೋದಕ್ಕೆ ನಿಮಗೆ ನಮ್ಮ ಇಡೀ ಪರಮಪದ, ನ್ಯೂಸ್ ಫಸ್ಟ್ ಮತ್ತು ಜೋಗಿಯವರ ಕಡೆಯಿಂದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಕಡೆಯಿಂದ ನಿಮಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಕಾರ್ಯಕ್ರಮ ನೋಡೋಕೆ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೆಳಿಗ್ಗೆನೇ ಬಂದಿದ್ದಾರೆ, ಸಂಜೆ ಕಾರ್ಯಕ್ರಮ ನೋಡಿಕೊಂಡೇ ಹೋಗಬೇಕು ಅಂತ. ಎಲ್ಲ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಗಾಯತ್ರಿ ಮೇಡಮ್, ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಲೋ ರೇವಂತ್, ಹೇಗಿದ್ದೀರಾ? ಕಾರ್ಯಕ್ರಮ ಹೇಗನ್ನಿಸ್ತಿದೆ ರೇವಂತ್? ಚೆಸ್ ಪ್ಲೇಯರ್ ಇಲ್ಲೇನು ಮಾಡ್ತಿದ್ದಾನೆ? ಕಾರ್ಯಕ್ರಮನೂ ಚೆನ್ನಾಗಿದೆ. ಕಾರ್ಯಕ್ರಮ ನೋಡೋದಕ್ಕೆ ಬಂದ ಪ್ರೇಕ್ಷಕರು ಇನ್ನೂ ಚೆನ್ನಾಗಿದೆ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದಿದ್ದು ನಾವು ಧನ್ಯರು, ನಮಗೆ ಕೃತಾರ್ಥರಾಗಿದ್ದು. ನಮ್ಮೆಲ್ಲರ ಪರವಾಗಿ ನಿಮಗೆ ಪದ್ಮಭೂಷಣಕ್ಕೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ತುಂಬ ಹಿಂದೆನೇ ಬರಬೇಕಿತ್ತು ಅಂತ ಅದನ್ನು ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಬಂದದ್ದು ನಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಗೌರವ ಅನ್ನುವಷ್ಟರ ಮಟ್ಟಿಗೆ ಅದು ಕನ್ನಡಿಗರಿಗೆ ಸಂದ ಗೌರವ. ಅನಂತ್ ನಾಗ್ ಅವರಿಗೆ ಕನ್ನಡಿಗರೇ ಕೊಟ್ಟಿದ್ದು, ತಾವೇ ಕೊಡಿಸಿದ್ದು. ತಮ್ಮ ರೆಕಮೆಂಡೇಶನ್ ಅಷ್ಟು ಒತ್ತಾಯಪೂರ್ವಕ 3 ವರ್ಷ ನಡೆದೇ ಇದ್ದರೆ ನಡೆದಿದ್ದರಿಂದಾನೇ ಬಂದಿದ್ದು.
ಅದಕ್ಕೆ ಇದೊಂದು ರೀತಿ ಭಾಳ ಕಾಲದಿಂದ ಇದು ಆ್ಯಕ್ಚುಲಿ ಈ ಪ್ರಶಸ್ತಿಯನ್ನು ಕೊಡುವ ಕಾರ್ಯಕ್ರಮ ಸಮಾರಂಭ ಮಾಡಿದ್ದು ಮೇ 27ಗೆ, ಅನೌನ್ಸ್ ಆಗಿದ್ದು 26 ಜಾನ್ವರಿಗೆ. ಅದರ ಮಧ್ಯೆ ಏನೇನೆಲ್ಲ ಹೋಗುಗಳು ಅದು, ಅದರ ನಂತರ ಅದಕ್ಕೆ ತಗೊಂಡೆ. ಆವಾಗಿಂದ ನಾನು ನಮಗೆ ಕನ್ನಡಿಗರು ಇಷ್ಟನ್ನು ಕೊಟ್ಟಿದ್ದಾರೆ, ಸಾಲದಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ, ನಾನು ಏನು ಕೊಡಬಲ್ಲೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಕಡೆಗೆ ಇವತ್ತು ಇನ್ನು ಈ ಸಭೆಯಲ್ಲಿ ತಮಗೆ ಅದನ್ನು ಹೇಳುವ, ಏನು ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತಮಗೆ ಅರ್ಪಿಸುವ ಅಂತ ನಾನು ಈ ಒಂದು 5 ನಿಮಿಷದಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ನಾನು ಬೆಳೆದ ರೀತಿ ತಮಗೆ ಹೇಳಿದೆ. ನಮ್ಮ ಆನಂದಾಶ್ರಮದಲ್ಲಿ ಒಂದು ಪ್ರಾರ್ಥನೆ ಬಾಲ್ಯದಲ್ಲೇ ನನಗೆ ಬಾಯ್ಪಾಠ ಆಗಿತ್ತು. ಅದರ ಅರ್ಥ ಮನಸ್ಸಿಗೆ ಬಂದಿದ್ದು 40 ವರ್ಷ ಆದಮೇಲೆ. ಯಾಕಂದರೆ ಅಷ್ಟು ಅದರಲ್ಲಿ ಸುಂದರ, ಅತಿ ಉತ್ಕೃಷ್ಟ ಕನ್ನಡದಲ್ಲಿ ಬರೆದಿದೆ. ಅದರ ಸಾಹಿತ್ಯ, ಆ ಸಾಹಿತ್ಯದ ವಿಚಾರ, ಯೋಚನೆ, ಆಲೋಚನೆ ಎಷ್ಟು ಗಹನವಾಗಿದೆ ಅದು ಅನ್ನೋದನ್ನು ಕನ್ನಡಿಗರಿಗೆ ಮಾತ್ರ ಗೊತ್ತು. ಯಾಕಂದರೆ ಅದು ಬೇರೆ ಭಾಷೆಯಲ್ಲೇ ಇಲ್ಲ. ಅದನ್ನು ಅದು ಬಾಯ್ಪಾಠ ಮಾಡಿದ್ದೀನಿ, ಅದರ ಅರ್ಥ ಗೊತ್ತಾಗುತ್ತೆ, ಭಾಳ ತಡವಾಗಿ ಗೊತ್ತಾಯಿತು. ಆದರೂ ಇಂಥ ಆಧ್ಯಾತ್ಮಿಕ ಅರ್ಥ ಇದೆ. ಯಾಕಂದರೆ ನಾವು ಅದು ಹೆಸರು ಅವರು ಗುರುಸ್ತುತಿ ಅಂತ ಇಟ್ಟಿದ್ದರು. ನಮ್ಮಲ್ಲಿ ಗುರುಗಳು ಹೇಳೋರು ಸ್ವಾಮಿ ರಾಮದಾಸರು, ನಿಮಗೆ ದೇವರನ್ನು ಭೇಟಿಯಾಗಬೇಕಾದ್ರೆ ಗುರುನೇ ಬೇಕು. ನಿಮ್ಮ ಮುಂದೆ ಗುರು ಮತ್ತು ದೇವರು ಬಂದು ನಿಂತರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀರಿ? ಗುರುಗೆ ಮಾಡಿ. ಯಾಕಂದರೆ ಗುರು ಇಲ್ಲದೆ ನಿಮಗೆ ದೇವರು ಸಿಗೋದಿಲ್ಲ. ಸೊ ಆ ಸ್ಪಿರಿಟಲ್ಲಿ ಇದು ಗುರುಸ್ತುತಿ ಅಂದರೆ ಧರ್ಮಾತೀತವಾಗಿದೆ. ಯಾಕಂದರೆ ಎಲ್ಲ ಧರ್ಮಗಳಲ್ಲೂ ಕೂಡ ಗುರು ಬೇಕೇ ಬೇಕು. ಗುರು ಇದ್ದಾನೆ. ನಮ್ಮ ದೇಶದ ಇತರೆ ದೇಶಗಳ ಎಲ್ಲ ಧರ್ಮಗಳಲ್ಲೂ ಕೂಡ ಗುರು ಅನ್ನೋ ಒಂದು ಕಲ್ಪನೆ ಇದೆ. ಆ ಗುರುಸ್ತುತಿಯನ್ನು ಅವರು ರಾಘವದಾಸರು ಅಂತ ನಮ್ಮ ಶಿರಾಲಿಯ ಹರಿದಾಸ ಕುಟುಂಬದಿಂದ ಬಂದವರು. ಅವರ ಗುರುಗಳು ಅವರಿಗೆ ಜ್ಞಾನೋದಯ ಹೇಗೆ ಮಾಡಿದರು, ಏನು ಮಾಡಿದರು ಅನ್ನೋದನ್ನು ಕನ್ನಡದಲ್ಲಿ ಸುಮಾರು 9 ಶ್ಲೋಕಗಳಲ್ಲಿ ಅದನ್ನು ಬಣ್ಣಿಸಿದ್ದಾರೆ. ನಾನು ಅದೆಲ್ಲ ಹಾಡೋಕ್ಕೆ ಹೋಗೋದಿಲ್ಲ. ಒಂದು 2-3 ಸಾಲು ನಿಮಗೊಂದು ಐಡಿಯಾ ಕೊಡೋದಕ್ಕೆ ಅದನ್ನು ಹೇಳ್ತೀನಿ. ನಮಗೆ ಈಗ ರವಿಕುಮಾರ್ ಅವರು ಕೂಡ ಈಗ ತಾನೇ ಮಾತಾಡಿದರು, ನ್ಯೂಸ್ ಫಸ್ಟ್ ಚಾನೆಲ್. ನಾನು ಅವರಿಗೆ ಹೇಳಿದೆ, ಇದನ್ನು ನನ್ನ ಆಸೆ ಏನಂದರೆ, ಯಾಕಂದರೆ ಇದು ಬೇರೆ ಭಾಷೆಯಲ್ಲಿಲ್ಲ, ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಈ ಒಂದು ಶ್ಲೋಕದ ಏನು ದೇವರ ಗುರುಸ್ತುತಿ ಇದೆ, ಅದು ಕನ್ನಡದಲ್ಲಿ ಮಾತ್ರ ಇದೆ. ಅದನ್ನು ಬಹಳ ಜನಕ್ಕೆ ಒಂದು ಪ್ರಪಂಚದಲ್ಲೇ ಒಂದು 10 ಜನಕ್ಕಾದರೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ಹೇಗೋ ನನ್ನ ತಾಯಿಯವರು ಹೇಳಿ ನಾನು ಬಾಯ್ಪಾಠ ಮಾಡಿದ್ದು, ಮನಸ್ಸು ಅದು ಉಳಿದಿದ್ದು. ಆದರೆ ಇದನ್ನು ಹೇಗೆ ಮಾಡಬೇಕು ಅಂತ ಅದಕ್ಕೆ ನನಗೆ ಅವರು ಹೇಳಿದ್ದಾರೆ. ಇದು ಪೆನ್ ಡ್ರೈವ್ ಅಥವಾ ಮುಂತಾದನ್ನು ಮಾಡಿ ಅದು ಆ ರೀತಿಯಲ್ಲಿ ಮಾಡಿ ಒಂದು 10 ನಿಮಿಷದಲ್ಲಿ ಅದನ್ನು ಹಾಡೋಕೆ ಹೋದರೆ 40 ನಿಮಿಷ ಆಗ್ತದೆ. ಆದರೆ ಅದನ್ನು ಶ್ಲೋಕದ ರೂಪದಲ್ಲಿ ಹೇಳಿದರೆ, ಅದು ಶ್ಲೋಕಗಳೇ ಅವು, 10 ನಿಮಿಷದಲ್ಲಿ ಆಗ್ತದೆ. ನಾನು ಅದು ಅಷ್ಟೆಲ್ಲೂ ಹೋಗೋದಿಲ್ಲ. ಅದನ್ನು ನಾವು ಪೆನ್ ಡ್ರೈವಲ್ಲಿ ಹಾಕಿ, ನನ್ನ ಆಸೆ ಏನಂದರೆ ನಮ್ಮ ಕರ್ನಾಟಕದ ಕನ್ನಡಿಗರ ಎಲ್ಲರ ಮನೆಗಳಲ್ಲಿ ತಂದೆ ತಾಯಂದರು ಅವರ ಬಾಲಕಿ ಮತ್ತು ಬಾಲಕರಿಗೆ ಕಲಿಸಬೇಕು, ಹುಡುಗರಿಗೆ ಕಲಿಸಬೇಕು. ಇದರಲ್ಲಿ ಏನು ಗೂಢಾರ್ಥ ಇದೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಅರ್ಥವಾಗೋದಕ್ಕೆ, ಉಳಿಸ್ಕೊಂಡು ಹೋಗೋದಕ್ಕೆ ನಮಗೆ ಅದೊಂದು ನಾನು ಪ್ರಯತ್ನ ನಮ್ಮ ರವಿಕುಮಾರ್ ಅವರು ಹೇಳಿದ್ದಾರೆ. ಈ ಪೆನ್ ಡ್ರೈವ್ ಮೂಲಕ ನಾವು ಮಾಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಮುಂಚಿತವಾಗಿಯೇ ನಾನು ನನ್ನ ಧನ್ಯವಾದಗಳನ್ನು ಎಲ್ಲ ಅರ್ಪಿಸಲು ಇಚ್ಛಿಸ್ತೇನೆ. ಒಂದು 2 ಸಾಲುಗಳನ್ನು ಗುರುಸ್ತುತಿದು ಹೇಳ್ತೇನೆ.
ನಿಜಾನಂದಾಶ್ರಮ ಗುರುಸ್ತುತಿ ಶ್ರೀ ಗುರು ನಿಜಾನಂದಬೋಧ ಗುರುಸ್ತುತಿ ಶಿರದಲ್ಲಿ ಕರವಿಟ್ಟು ಹೇಳಿದ ಗುಹ್ಯ ಮಂತ್ರ ಪರಮಗುರು ದಯಾಳ ತೋರಿದ ಬ್ರಹ್ಮಸೂತ್ರ ಚರಾಚರವ ತುಂಬಿ ಪೂರ್ಣತಾನಾಗಿ ನಿಂತ ಸುಲಭದಿ ತಿಳುಕೊಳ್ಳು ಗುರು ನಿಜಾನಂದಬೋಧ ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು ಗುರು ಉಪಕಾರವನ್ನು ಹೇಗೆ ಮರೆಯಲಿ ಶಿರದಲ್ಲಿ ಕರವನ್ನು ಇರಿಸಿದನಯ್ಯ ತರುಣೋಪಾಯವ ತೋರಿದನಯ್ಯ ಕರುಣೆಯೊಳನೆಗೆ ನೋಡಿದನಯ್ಯ ಭವಭಯಹರಣವ ಮಾಡಿದನಯ್ಯ ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು ಗುರು ಉಪಕಾರವನ್ನು ಹೇಗೆ ಮರೆಯಲಿ ಮನಸ್ಸಿನ ಮಲತ್ರಯ ಬಿಡಿಸಿದನಯ್ಯ ಭಿನ್ನ ಪ್ರಪಂಚವ ಕೆಡಿಸಿದನಯ್ಯ ಚಿನ್ಮಯ ನಿಜ ಪದ ಹಿಡಿಸಿದನಯ್ಯ ತನ್ಮಯ ಕವಚವ ತೊಡಿಸಿದನಯ್ಯ ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಿಜಾನಂದ ಶ್ರೀ ಗುರುತಾನಯ್ಯ ಜೀವ ಶಿವ ಪದಕ್ಕೆ ಮೀರಿದನಯ್ಯ ಆ ನಿಜ ಸ್ವರೂಪದ ಘನ ಮಹಿಮೆಯನ್ನು ಪೊಗಳಲು ಅರಿಯ ರಾಘವನಯ್ಯ ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು ಗುರು ಉಪಕಾರವನ್ನು ಹೇಗೆ ಮರೆಯಲಿ ಮನಸ್ಸಿನ ಕೊನೆಯಲ್ಲಿ ಚಿನ್ಮಯ ಆನಂದ ಜ್ಯೋತಿ ತನು ಮನದೊಳಗೆಲ್ಲ ಹೊಳೆಯುತ್ತಾ ಪೂರ್ಣಕಾಂತಿ ರವಿಶಶಿ ಪ್ರಭೆಗೆ ತಾನುಂಗಿತು ಬೆಳಕಿನಿಂದ ಸುಲಭದಿ ತಿಳುಕೊಳ್ಳೋ ಗುರು ನಿಜಾನಂದ ಬೋಧ. ಈ ರೀತಿ ಅದು ಸಾಕ್ತಾ ಹೋಗ್ತದೆ. ಅದು 10 ನಿಮಿಷ ಆಗ್ತದೆ. ಮಿಕ್ಕಿದ್ದನ್ನು ನಾನು ತಮ್ಮ ಇದು ಅವರು ರವಿಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಕರ್ನಾಟಕದ ಎಲ್ಲ ಮನೆಗಳಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಅದು ಕಾರ್ಯದಲ್ಲಿ ಅವರು ಸಹಕಾರ ಕೊಡ್ತೀನಿ ಅಂತ ನಾನು ಅವ್ರಿಗೋಸ್ಕರ ಇದನ್ನು ರೆಕಾರ್ಡ್ ಮಾಡಿ ಪೆನ್ ಡ್ರೈವ್ ಮೂಲಕ ತಮ್ಮ ಮನೆಗಳಿಗೆ ಬರ್ತೀನಿ ಅಂತ ನಾನು ಇದೊಂದು ನನ್ನ ಕಡೆಯಿಂದ ಒಂದು ಅಲ್ಪ ಸೇವೆ ಅಂತ ನಾನು ಹೇಳ್ತೀನಿ. ಧನ್ಯವಾದ. ಮತ್ತು ಇದು ಅಪ್ಪಟ ಕನ್ನಡದಲ್ಲಿದೆ ಅನ್ನುವಂಥದ್ದು ಎಷ್ಟು ಮನೋಜ್ಞವಾಗಿದೆ, ಜೊತೆಗೆ ಭಾವಪೂರ್ಣವಾಗಿದೆ. ನಮಗೆ ನೇರವಾಗಿ ಕನೆಕ್ಟ್ ಆಗುತ್ತೆ, ಆ ಭಾಷೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಈ ಶ್ಲೋಕದ ಕುರಿತಾಗಿ ಮತ್ತು ಅದರ ಪ್ರಭಾವ, ಅದರಿಂದ ಆದಂಥ ಅವರ ಮನಃಶಾಂತಿ ಇವೆಲ್ಲವನ್ನು ಮೊನ್ನೆ ಅವರು ನಮ್ಮ ಜೊತೆ ಹಂಚಿಕೊಂಡಾಗ ನಾವು ಕೂಡ ರೋಮಾಂಚಿತರಾಗಿದ್ವಿ. ಅನಂತ್ನಾಗ್ ಅವರ ಜೊತೆ ಮಾತು ಅಂದ ತಕ್ಷಣವೇ ನಮಗೂ ನಿಮಗೆಲ್ಲರಿಗೂ ನಿರೀಕ್ಷೆ. ಅನಂತ್ನಾಗ್ ಅವರನ್ನು ನಾವು ಜೊತೆಯಾಗಿಯೇ ಕನ್ನಡಿಗರು ಕಂಡದ್ದು. ಅದು ಅನಂತ್ನಾಗ್ ಮತ್ತು ಶಂಕರ್ ನಾಗ್ ಸಹೋದರರು. ಕೇವಲ ತಮ್ಮ ಜೀವಿತಾವಧಿಯ 34 ವರ್ಷಗಳಲ್ಲಿ ಇಡೀ ಕನ್ನಡಿಗರ ಮನಸೋರೆಗೊಂಡಂಥ ಪರಿ ಶಂಕರ್ ನಾಗ್ ಮಾಡಿದ ಒಂದು ಮಿಂಚು. ಶಂಕರ್ ಅಂದ್ರೇ ಒಂದು ಬೆಳಕು, ಶಂಕರ್ ಅಂದ್ರೇ ಒಂದು ಮಿಂಚು. ಅಂತಹ ತಮ್ಮನ ಕುರಿತಾಗಿ ಅನಂತ್ ಏನು ಮಾತಾಡ್ಯಾರು ಇವತ್ತು ಅನ್ನುವಂಥ ನಿರೀಕ್ಷೆ ಇದೆ. ಅವರ ನನ್ನ ತಮ್ಮ ಶಂಕರ ಅನ್ನುವಂಥ ಪುಸ್ತಕವನ್ನು ನಾನು ಮೊನ್ನೆಯಿಂದ ಓದ್ತಾ ಇದ್ದೆ. ಅದರಲ್ಲಿ ಒಂದು ಕಡೆ ಬರೀತಾರೆ, ಅವರು ಸರ್ ಬರೀತಾರೆ, ಅವರ ಕುಟುಂಬಸ್ಥರೊಬ್ಬರು ಶೈಲಾ ಅಂತ ಪುಟ್ಟ ಬಾಲಕ, 5 ವರ್ಷದ ಬಾಲಕ ಶಂಕರನನ್ನು ಕೇಳ್ತಾರೆ, ಹೇಳು ನನಗೆ ನೀನು ಇಷ್ಟನಾ ಅಂತ ಕೇಳ್ತಾರೆ. ಶಂಕರ ಹೌದು ನೀನಂದ್ರೆ ಇಷ್ಟ, ಎಷ್ಟಿಷ್ಟ ಅಂತ ಕೇಳ್ತಾರೆ. ಅವಾಗ ಶಂಕರ ಹೇಳ್ತಾರೆ, ಅಣ್ಣನಷ್ಟೇ ಇಷ್ಟ. ಅಣ್ಣ ಅಂದರೆ ಅಷ್ಟು ಪ್ರೀತಿ. ಆಮೇಲೆ ಅವರ ಬಾಲ್ಯ ಹಾಗೆ ಸಾಗತ್ತೆ. ನೀವು ಆ ನನ್ನ ತಮ್ಮ ಶಂಕರ ಪುಸ್ತಕ ಓದಬೇಕು. ಅದರ ಟೈಟ್ಲ್ ಬಗ್ಗೆ ಮೊನ್ನೆ ನೀವು ಮಾತಾಡಿದ್ರಿ, ನನ್ನ ತಮ್ಮ ಶಂಕರನ ಬಗ್ಗೆ, ಶಂಕರ್ ನಾಗ್ ಬಗ್ಗೆ ನಿಮ್ಮ ಮಾತು. ಅವನು ನನಗಿಂತ 6 ವರ್ಷ ಚಿಕ್ಕವ. ಉಡುಪಿಯಲ್ಲಿ ಜನಿಸಿದ್ದ. ನಾನು ಉಡುಪಿಯಲ್ಲಿ 2 ವರ್ಷ ಕಲಿತ ಅವನು ಅಲ್ಲೇ ಹುಟ್ಟಿದ್ದು. ಆ ಮನೆಯವರೇ ಶೈಲಾ ಅನ್ನೋದು. ಅದರ ನಂತರ ನಾವು ಶಿರಾಲಿಗೆ ಹೋಗಿದ್ವಿ, ಎಲ್ಲ ಕಡೆ ನನ್ನ ಜೊತೆಯಲ್ಲೇ ಇದ್ದ. ಮುಂಬೈಗೆ ನಾನು ಕಳಿಸಿದ ನಂತರ ಅವನಿಗೂ ಕಳಿಸಿದ್ರು. ನಾನು ರಂಗಭೂಮಿಗೆ ಪ್ರವೇಶ ಆದಮೇಲೆ ಅವನು ನನ್ನ ಹಿಂದೆ 6 ವರ್ಷ ಚಿಕ್ಕ. ಅವನಿಗೂ ನಮ್ಮ ನಾಟಕಗಳು ಸಣ್ಣ ರೋಲ್ ಕೊಟ್ಟು ಬಂದಿದ್ದು. ಅವನು ಸಿನಿಮಾಗೆ ಬಂದ. ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿದ್ದ ನಂತರ ಅವನು ಒಂದಾನೊಂದು ಕಾಲದಲ್ಲಿ ಸಿನಿಮಾಗೆ ಬಂದ, ಹೀಗಾಯಿತು. ಆದರೆ ಇವತ್ತಿಗೂ ಒಂದು ರೀತಿ ಪಝಲ್ ಅನಿಸೋದಂದರೆ ಯಾಕೆ ಹಿಂಗಾಯಿತು ಅನಿಸೋದು. ಅವನಿಗೆ 35 ವರ್ಷ 36 ಕೂಡ ಆಗಿಲ್ಲ. ಈ ಥರದ ಅಪಘಾತ ಆಗಿ
ಅಂತ ಅದನ್ನು ಕೂಡ ಬಾಲ್ಯದಲ್ಲಿ ಆಮೇಲೆ ನಂತರ ಕೂಡ ನಮಗೆ ಪರಿಚಿತ ಇದ್ದವರು ಹೇಳಿದರು, ಅದು ಆತನ ಭವಿಷ್ಯದ ಬಗ್ಗೆ, ಭವಿಷ್ಯದಲ್ಲಿ ಹೀಗಾಗ ಸಾಧ್ಯತೆ ಇದೆ ಅಂತ ಹೇಳಿದ್ದು. ಉದಾಹರಣೆಗೆ ನಮ್ಮ ಶಿರಾಲಿಯಲ್ಲಿದ್ದಾಗ ಅವನಿಗೆ 1 ವರ್ಷ ಕೂಡ ಆಗಿಲ್ಲ. ಅಲ್ಲಿ ನಮ್ಮ ಸಂಜೀವ್ ಮಾಮ ಅಂತ ಒಬ್ಬರಿದ್ದರು, ಅವರು ಜಲತರಂಗ ಬಾರಿಸುವರು. ಅವರು ಸದಾ ಬಾಯಲ್ಲಿ ಬೀಡ ಹಾಕ್ಕೊಂಡು ಅಡಿಕೆ ಆಮೇಲೆ ಅವ್ರಿಗೆ ಸ್ವಲ್ಪ ಮುಖ ಹೀಗೆ ಇತ್ತು. ಬಟ್ ಎಷ್ಟು ಸುಂದರವಾಗಿ ಇದನ್ನು ಜಲತರಂಗ ಬಾರಿಸೋರು ಅಂದರೆ ನಾವೆಲ್ಲ ಅದನ್ನು ಬಾಲ್ಯದಿಂದ ಕೇಳ್ಕೊಂಡು ಬಂದವರು. ಸೊ ನಮ್ಮ ಅಮ್ಮ ಒಂದು ದಿವಸ ಹೇಳಿದರು, ಅವ್ರಿಗೆ ಕೇಳು ಶಂಕರ್ಗೆ ಅವರು ಎಷ್ಟು ವರ್ಷ ಆಯಸ್ಸು ಇದೆ ಅಂತ ಕೇಳು. ನಾನು ಅಮ್ಮಂಗೆ ಹೇಳ್ದೆ, ಅಮ್ಮ ನನಗೆ ನೀನೇ ಕೇಳು ಅವ್ರಿಗೆ. ಇಲ್ಲ ನಾನು ಹೇಳೋದಿಲ್ಲ, ಅವರು ನಿನಗೆ ಹೇಳ್ತಾರೋ ನೋಡುವ ಅಂತ. ಅವರು ನನಗೆ ಹೋಗಿ ನಾನು ಅಮ್ಮ ಹೇಳಿದ್ದನ್ನು ಅವ್ರಿಗೆ ಕೇಳಿದೆ. ಅವರಂದ್ರು ನೀವು ನಮ್ಮಂಗೆ ಹೇಳ್ತೇನೆ ನಾನು, ಹೋಗು ನೀನು. ಅದು ಅವ್ರಿಗೆ ಸ್ವಲ್ಪ ಜೋರು ಮಾಡಿ ಆಮೇಲೆ ಹೇಳಿದ್ನು, ಅವನಿಗೆ ದೀರ್ಘಾಯುಷ್ಯ ಇಲ್ಲ, ನೀನು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಂತದ್ದು. ಆಮೇಲೆ ನಮ್ಮ ಆಶ್ರಮದ ಗುರುಗಳು ಕೂಡ ಅದೇ ರೀತಿ 1988ರಲ್ಲಿ ನಿನ್ನ ತಾಯಿಯವರಿಗೆ ಕರೆದು ನೀನು ಪ್ರಸಾದ ಹಂಚೋಕ್ಕೆ ತಯಾರಾಗು ಅಂತ. ಯಾಕೆ ಏನು ಅಂತ, ಇಲ್ಲ ಯಾವಾಗ ವಿಜಯದಶಮಿಗೆ ಯಾರು ಬರ್ತಾರೆ ಅಂತ. ಯಾರು ಬರ್ತಾರೆ? ದುರ್ಗೆ ಬರ್ತಾಳೆ ಹುಲಿ ಮೇಲೆ ಕೂತ್ಕೊಂಡು. ಏನು ಹೇಳ್ತಾ ಇದ್ದೀವಿ ಮಾತಾಜಿ? ಅದೇ ನೀನು ತಯಾರಾಗಿರು ಪ್ರಸಾದ ಹಂಚೋಕ್ಕೆ, ನೀನು ರಾಮನಾಮ ಜಾಸ್ತಿ ಮಾಡು. ಯಾವಾಗ ಯಾರು ಮಾತಾಜಿ ಯಾವಾಗ ಅಂತೆಲ್ಲ ಅದೆಲ್ಲ ಕೇಳಬೇಡ, ಇದು ಹೇಳಿದ್ದೇ ಜಾಸ್ತಿ ಆಯಿತು. ಮುಂದಿನ ವರ್ಷ ಅಲ್ಲ, ಅದರ ನಂತರದ ವರ್ಷ ಅಂತ. ಅದರ ನಂತರ ಕೆಲವೇ ತಿಂಗಳಲ್ಲಿ ಮಾತಾಜಿಯವರೇ ಹೋದರು. ಆದರೆ 88ರಲ್ಲಿ ಹೇಳಿದ್ದು. 89ರಲ್ಲಿ ಅಮ್ಮನಿಗೆ ನೆನಪಿತ್ತು, ನಾವು ಇಲ್ಲಿದ್ದವರು ಬೆಂಗಳೂರಿಗೆ ನಿಮ್ಮ ತಕ್ಷಣ ಇಬ್ಬರು ಬನ್ನಿ ಆಶ್ರಮಕ್ಕೆ ಅಂತ ಹೇಳಿ. ಏನಮ್ಮ ನಾವೆಲ್ಲ ಚಿತ್ರೀಕರಣದಲ್ಲಿದ್ದೀವಿ, ಹಂಗೆ ಬರೋಕ್ಕಾಗೋದು ಬಿಟ್ಟು, ನಾನು ಯಾವತ್ತಾದರೂ ನಿಮಗೆ ಹತ್ರ ಏನಾದರೂ ಕೇಳಿದ್ದೀನಿ, ನೀವು ಇಬ್ಬರು ಬನ್ನಿ ಅಂತಂದರೆ ಒಂದು ಮಾತು ಕೇಳಿ, ತಾಯಿ ಹೇಳಿದ್ದಾಳೆ ಅಂತ ಬರಬೇಕು ಅಂತ ಜೋರು ಮಾಡಿದ್ರೆ ನಾವು ಹೋದ್ವಿ. ಇದು 1 ವಾರ ಇದ್ದು ಬಂದ್ವಿ. ಅದರ ನಂತರ 90ನೇ ಇಸ್ವಿಯಲ್ಲಿ ಅದೇ ವಿಜಯದಶಮಿ ದಿವಸ ಅವನಿಗೆ ಅಪಘಾತ. ಅದು ನಾನು ಭಾಳ ಬೇಸರದಲ್ಲಿದ್ದೆ. ಆವಾಗಮ್ಮ ಇದು ಮಾತಾಜಿ ಹೇಳಿದ್ರಪ್ಪ. ಹೇಳಿದ್ರ? ಹೌದು. ಯಾವಾಗ? 2 ವರ್ಷದ ಹಿಂದೆಯೇ. ನನಗೆ ಹೇಳಲೇ ಇಲ್ಲ ನೀನು, ಅದೇನು ಹೇಳೋದು ಅಂತ ಹೇಳಲಿಲ್ಲ. ಬಟ್ ಇದು ಆ ರೀತಿ ಆಗಿದ್ದು. ಅದರ ನಂತರ ಈಗ 35 ವರ್ಷಗಳೇ ಕಳೆದಿವೆ. ಶಂಕರ್ ಚಿತ್ರ ನಟಿಸಿದ ಒಂದು ಚಿತ್ರದ ಹೆಸರು ಆರದ ಗಾಯ ಅಂತ ಒಂದು. ಅದೇ ರೀತಿ ಅದು ಆ ಗಾಯ ಮಾಸೋದೂ ಇಲ್ಲ, ಆರೋದೂ ಇಲ್ಲ. ಅದರ ಒಂದು ಸಾಧನೆ ಏನು ಅನ್ನೋದು ಆವಾಗಿಂದ ತಾವು ಹೇಳ್ತಾ ಇದ್ದೀರಿ. ಇಲ್ಲೆಲ್ಲ ಅವನು ಬರೀ 12 ವರ್ಷಗಳಲ್ಲೇ ಒಂದಾನೊಂದು ಕಾಲದಲ್ಲಿ ಚಿತ್ರದಿಂದ ಬಂದವನು. ಅವನು ಈಸ್ ಟ್ರಯಂಫ್ ವಾಸ್ ಇನ್ ಮಾಲ್ಗುಡಿ ಡೇಸ್, ಅದು ಇಡೀ ಜಗತ್ತಿನಲ್ಲಿ ಸುತ್ತಾಡಿಕೊಂಡು ಬಂದಿದ್ದೆ. ಎಲ್ಲ ಕಡೆ R.K. ನಾರಾಯಣವರ ಕಾದಂಬರಿ, ಲಕ್ಷ್ಮಣ್ಣವರದ್ದು ಮತ್ತು ಅವನ ಏನು ನಿರ್ದೇಶನದಲ್ಲಿ ಆಸೆ ಇತ್ತು ಅದನ್ನೆಲ್ಲ ಸಾಧಿಸಿದ್ದ. ನಾನು ನಟಿಸಿದ್ದೆ, ಗಾಯತ್ರಿಯವರು ನಟಿಸಿದ್ದಾರೆ, ಅನೇಕ ಕನ್ನಡದ ನಟರು ನಟಿಸಿ ಎಲ್ಲರ ಮನೆಯಲ್ಲಾಗೋದೆ. ಆದರೆ ನನ್ನ ತಮ್ಮ ಬೇರೆ ಅದು ನಾನು ಅದನ್ನು ಬರೀಬೇಕು ಅಂತ ಲಂಕೇಶ್ ಅವರು ನಾನು ಕೇಳಿದಾಗ ನಾನು ಬರೆದು ಕಳಿಸಿದ್ದೆ. ಆದರೆ ಅದು ಬರೆದು ಕಳಿಸಿ ಎಲ್ಲ ಆದಮೇಲೆ ಅವರು, ನಾನು ಬರೆದಿದ್ದು ತಮ್ಮ ಅಂದರೆ ತಾವುಗಳೆಲ್ಲರೂ ತಮ್ಮ ನನ್ನ ಶಂಕರ ಅಂತ. ಅದು ಅವ್ರು ಏನೋ ತಪ್ಪಾಗಿ ಬರೆದಿದ್ದಾನೆ ಅಂತ ಭಾವಿಸಿ ಅದನ್ನು ಅವರು ನನ್ನ ತಮ್ಮ ಶಂಕರ ಅಂತ ಹಾಕು. ಅದು ತಮ್ಮ ಶಂಕರ, ತಮ್ಮ ನನ್ನ ಶಂಕರ ಅಂತ. ಮೊದಲು ಅವನು ತಮ್ಮವರು, ಮೊದಲು ಅವನು ತಮ್ಮವನು, ಆಮೇಲೆ ನಂತರ ನನ್ನ ತಮ್ಮ. ಅಣ್ಣ ತಮ್ಮನಂದ್ರಾಗಿ ಹುಟ್ಟಿದ್ದು ದೈವೇಚ್ಛೆ. ಆದರೆ ಮೊದಲು ಅವನಿಗೆ ಈ ರೀತಿ ರೆಕಗ್ನಿಷನ್, ಈ ಥರ ಜನರ ಅವನನ್ನು ನೋಡಿದ್ದು, ಅವನಿಗೆ ಮೆಚ್ಚಿಕೊಂಡಿದ್ದು, ಅವನನ್ನು ಬೆಳೆಸಿದ್ದು ಎಲ್ಲ ತಾವೇ.
ಮಹಾಜನತೆ. ಆದರೆ ಅದಕ್ಕೋಸ್ಕರ ಹಾಗೆ ಬರೆದಿದ್ದೆ. ಬಟ್ ಇವ್ರು ಹೇಳೋಕ್ಕಾದ್ರೂ ಅವಕಾಶ ಸಿಕ್ತು ಇವತ್ತು. ಜೊತೆಯಲಿ ಜೊತೆಯಲ್ಲಿರುವೆನು ಹೀಗೆ ಎಂದು, ಜೊತೆಯಲ್ಲಿರುವೆನು ಹೀಗೆ ಎಂದು. ಜೊತೆಯಲ್ಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾವಿಗೆ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪಾವ ಪಾವ ನಾ, 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 ನಾ. ಮೋಡದಲ್ಲಿ ಜೋಡಿಯಾಗಿ ತೀರಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೀರಿ ನಲಿಯುವ, ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುತ್ತಾಡುವ, ಕಾಮನದಲ್ಲಿರುವ ಜಾರುತಾನ ಮಾಡುವ, ಹಗಲು ಇರುಳು ಒಂದಾಗಿ ಹಾಡುವ. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಕೇವಲ 12-13 ವರ್ಷಗಳ ಚಿತ್ರರಂಗದ ಬದುಕಿನಲ್ಲಿ ಶಂಕರ್ ನಾಗ್ ನಮಗೆ ಎಷ್ಟೊಂದು ವಿಚಾರಗಳನ್ನು ಕೊಟ್ಟರು. ಎಷ್ಟರ ಮಟ್ಟಿಗೆ ಅವರು ನಮ್ಮ ಜೊತೆ ಅಚ್ಚೊತ್ತಿದ್ದಾರೆ ಅಂದರೆ, ರಸ್ತೆಯಲ್ಲಿ ಸಾಗುವ ಪ್ರತಿ 10 ಹೆಜ್ಜೆಗೆ ಒಮ್ಮೆ ಅವರು ನಮಗೆ ಕಾಣ ಸಿಗ್ತಾರೆ. ಅಷ್ಟರ ಮಟ್ಟಿಗೆ ಕನ್ನಡಿಗರು ಅವರ ಮೇಲೆ ಆಟೋ ರಾಜ್ಯದ ಮೂಲಕ, ಆಟೋ ಸ್ಟ್ಯಾಂಡ್ಗಳ ಮೂಲಕ, ಆಟೋಗಳ ಮೂಲಕ, ಕಾರುಗಳ ಮೂಲಕ
ಇಲ್ಲಿ ನೋಡಿದ್ರು ಶಂಕರ್ ನಾಗ್ ನಮಗೆ ಪ್ರತಿ 10 ಹೆಜ್ಜೆಗೆ ಬೆಂಗಳೂರಿನಲ್ಲಿ ಸಿಗ್ತಾರೆ ಅಂದರೆ ಅವರು ಬೆಂಗಳೂರಿಗರಲ್ಲಿ ಮೂಡಿಸಿದ, ಕನ್ನಡಿಗರಲ್ಲಿ ಮೂಡಿಸಿದ ಆ ಪ್ರೀತಿ ಎಂಥದ್ದು ಅಂತ ತಮ್ಮನನ್ನು ಪಡೆದ ತಾವು ಭಾಗ್ಯವಂತರು. ಮತ್ತು ತಾವೆಲ್ಲರೂ ಆ ಪುಸ್ತಕವನ್ನು ಓದಬೇಕು. ನನ್ನ ತಮ್ಮ ಶಂಕರದಲ್ಲಿ ಅದ್ಭುತವಾದಂಥ ವಿಚಾರಗಳಿದೆ. ಮತ್ತು ಅನಂತ್ನಾಗ್ ಅವರ ಬರವಣಿಗೆಯ ಶೈಲಿಯನ್ನು ನೀವು ಗಮನಿಸಬೇಕಾದ್ರೆ ಆ ಪುಸ್ತಕವನ್ನು ಓದಬೇಕು. ನಾನು ಜೋಗಿ ಅವ್ರಿಗೆ ಕೇಳಿದೆ, ಸರ್ ನಿಜವಾಗಿ ಅನಂತ್ ಸಾರೇ ಬರೆದ್ರಾ ಇದು ಅಂತ. ಹೌದ್ರಿ, ಅವರೇ ಬರ್ತಿದ್ದು ಅಂತಂದರು. ಅಷ್ಟರ ಮಟ್ಟಿಗೆ ಅವರ ಬರವಣಿಗೆಯ ಶೈಲಿ ಇದೆ. ಈ ಈರ್ವ ಸಹೋದರರ ಜೋಡಿಗೆ ನಾನು ಇನ್ನೇನು ಹೆಚ್ಚಾಗಿ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಸರ್, ಭಾವುಕನಾಗ್ತೇನೆ. ಮುಂದೆ ಹೋಗೋಣ. 70ರಿಂದ 90ರ ದಶಕದ ತನಕ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರ ಸಾಲಿನಲ್ಲಿ ತಾವು ನಿಂತವರು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಅಂಡ್ ಶಂಕರ್ ನಾಗ್. ಈ 4 ಹೆಸರುಗಳು ಸುಮಾರು 4 ದಶಕಗಳ ಕಾಲ ಕನ್ನಡಿಗರಲ್ಲಿ ಪ್ರತಿದಿನವೂ ಕೂಡ ಅನುರಣಿಸುವಂತಹ ನೆನಪುಗಳನ್ನ ಕೊಟ್ಟಿರುವಂಥದ್ದು. ಆ ಸ್ಟಾರ್ಗಿರಿಯ ದಿನಗಳು ಹೇಗಿದ್ವು ಸರ್? ಆ ಸ್ಟಾರ್ಗಿರಿಯ ದಿನಗಳು ಹೇಗಿದ್ವು? ಮತ್ತು ನಿಮ್ಮ ಸಹ ನಟರ ಕುರಿತಾಗಿ, ರಾಜ್ಕುಮಾರ್ ಅವರ ಕುರಿತಾಗಿ, ವಿಷ್ಣುವರ್ಧನ್ ಅವರ ಕುರಿತಾಗಿ, ಅಂಬರೀಷ್ ಕುರಿತಾಗಿ ನಿಮ್ಮ ಬಾಂಧವ್ಯ ಹೇಗಿತ್ತು? ಮತ್ತು ಯಾರು ನಿಮಗೆ ತುಂಬ ಡಿಯರೆಸ್ಟ್ ಫ್ರೆಂಡ್ ಆಗಿದ್ದರು ಸರ್? ಅದೇ ನಾವು ಯಾರೋ ನನ್ನ ಸ್ನೇಹಿತರು ಬೇರೆ ಚರ್ಚೆ ಮಾಡ್ತಾರೆ. ನನಗೆ ಅಂದರೆ ಇವರೆಲ್ಲರ ಜೊತೆ ನಟಿಸಿದ್ದ ಆ ಕಾಲವೇ ಒಂದು ರೀತಿ ಸ್ನೇಹ ಅಂದರೆ ಸ್ನೇಹ, ಪ್ರೀತಿ ಎಲ್ಲವೂ ಇತ್ತು. ಮಧ್ಯೆ ಅದರಲ್ಲಿ ಪೈಪೋಟಿನೂ ಇರ್ತಿತ್ತು. ಆದರೆ ಇಟ್ ವಾಸ್ ಅ ಕೈಂಡ್ ಆಫ್ ಪಾಸಿಟಿವ್ ಕಾಂಪಿಟೀಷನ್. ಪೈಪೋಟಿ ಸಕಾರಾತ್ಮಕವಾಗಿತ್ತು. ಹಾಗಾಗಿ ಒಂದು ರೀತಿ ಆಗಿನ ಆ ವಾತಾವರಣವೇ ಬೇರೆ. ಅದರಲ್ಲೂ ಈ ಗೋಕಾಕ್ ವರದಿ 1983ರಲ್ಲಿ ಕನ್ನಡ ಭಾಷೆ ಇನ್ನೂ ಅದು ಗೋಕಾಕ್ ವರದಿ ಬಂದಾಗ, ಅಂದರೆ ಕನ್ನಡಕ್ಕೆ ಇನ್ನೂ ಅಫಿಷಿಯಲ್ ಸ್ಟೇಟಸ್ ಕೊಟ್ಟಿರುವ ಇವರು ಅಂತ ಮೊದಲು ಎಲ್ರಿಗೂ ಕನ್ನಡಿಗರಿಗೆ ಗೊತ್ತಾಗಿತ್ತು. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಇಡೀ ಕರ್ನಾಟಕ ಸುತ್ತಿ ಆಗಿನ ಸರ್ಕಾರ ಯಾರು ಸರ್ಕಾರ ಜಾರಿಗೆ ತರಬೇಕು ಅಂತ ಅನ್ನೋದನ್ನು ನಾವು ಕನ್ನಡ ಒಂದು ಥರ ಅಥಾರಿಟಿ ಕೊಟ್ಟಾಗ ಎಸ್ ಕರ್ನಾಟಕದ ಭಾಷೆ ಕನ್ನಡವೇ, ಬೇರೆ ಯಾವ ಭಾಷೆನೂ ಅಲ್ಲ ಅನ್ನೋದನ್ನು ಆ ಗೋಕಾಕ್ ವರದಿ ಜಾರಿಗೆ ತರಬೇಕು ಅನ್ನೋದನ್ನು ಅದರಲ್ಲಿ ಎಲ್ಲರೂ ಕೂಡಿ ಹೋಗಿ ಜೊತೆಯಲ್ಲಿ ಸುಮಾರು ಎಲ್ಲ ಹಳ್ಳಿಗೆ ಊರಿಗೆಲ್ಲ ಸುತ್ತಾಡಿ ಬಂದಿದ್ದು. ಸುಮಾರು 2-3 ತಿಂಗಳು ಹೋಗಿ ಬಂದಿದ್ದು. ಅದು ನಮ್ಮೆಲ್ಲರ ಒಂದು ಬಾಂಧವ್ಯ. ಆಮೇಲೆ ಅದು ಸರ್ಕಾರ ಕೂಡ ಅದನ್ನು ಮನ್ನಿಸಿ ಅದಕ್ಕೆ ಪ್ರಾಮಾಣ್ಯತೆ ಕೊಟ್ಟಿದ್ದರಿಂದ ಎಲ್ಲ ರೀತಿಯ ಒಂದು ಉತ್ಸಾಹ ಜನರಲ್ಲೂ ಇತ್ತು, ನಮ್ಮ ಚಲನಚಿತ್ರರಂಗದಲ್ಲೂ ಇತ್ತು. ಅದೇ ಸಮಯದಲ್ಲಿ ಹಿಂದೆ ಮೊದಲು ಬಹಳ ವರ್ಷಗಳ ಹಿಂದೆ ಮದ್ರಾಸು, ಆಮೇಲೆ ಚೆನ್ನೈ ಅಂತಿದ್ರು ಅವರು ಚೆನ್ನೈ ಅಂತಿದ್ರು, ಮದ್ರಾಸು ನಾವು ಅಂತಿದ್ವಿ. ಎಲ್ಲ ಭಾರತೀಯ ಚಿತ್ರರಂಗದ ಹಿಂದಿ ಆಗಲಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಅಲ್ಲಾಗ್ತಿದ್ವು. ಅದು ಕ್ರಮೇಣವಾಗಿ ಕರ್ನಾಟಕಕ್ಕೆ ಬಂತು. ಇಲ್ಲಿ ಸಂಕೇತ ಎಲೆಕ್ಟ್ರಾನಿಕ್ಸ್ ಅದಕ್ಕೆ ಮುನ್ನುಡಿ ಬರೀತು, ಬರೆದಿದ್ವಿ. ಆ ರೀತಿ ಅದರಲ್ಲಿ ಹಾಗಾಗಿ ಆ ವಾತಾವರಣ ಆವಾಗ ಏನು ಬಂತು, ಅದ್ರ ನಂತರ ಲೈಕ್ ಏನು ಹೇಳೋದು, ಆಮೇಲೆ ಇಟ್ ವಾಸ್ ಯುನೀಕ್ ದಶಕಗಳು ಅವು 70s, 80s, 90s. ಅದರ ನಂತರ 90ಯಲ್ಲೇ ಶಂಕರ. ಆಮೇಲೆ ಆಲ್ ಗುಡ್ ಥಿಂಗ್ಸ್ ಇನ್ ಲೈಫ್ ಮಸ್ಟ್ ಕಮ್ ಟು ಎನ್ ಎಂಡ್ ಅಂತಾರಲ್ಲ, ಒಂದೊಂದೇ ಯುಗಗಳು ಮುಗಿತಾ ಬಂದವು ಅಂತ. ಅಂತಹ ನಟರ ಜೊತೆಗಿನ ನಿಮ್ಮ ಅಭಿನಯವೂ ಕೂಡ, ರಾಜ್ಕುಮಾರ್ ಜೊತೆಗಿನ ಅಭಿನಯ ಕೂಡ, ಉಳ್ವ ಯೋಗಿಯ ನೋಡಲ್ಲಿ ಆ ಹಾಡು ಕೂಡ, ಇಂಥ ವಿಷ್ಣುವರ್ಧನ್ ಜೊತೆಯೂ ಕೂಡ ನಿಮ್ಮ ನಾವು ಆ್ಯಕ್ಚುಲಿ ನಾವು ನನ್ನ ದೇವರು ಅಂಥ ಚಿತ್ರದಲ್ಲಿ ನಾನು ನಟಿಸಿ ಬಂದವನು. ಅದರಂತ ಅಂಬರೀಷ್ ಜೊತೆ ಎಲ್ಲ, ಅಂಬರೀಷಿಗೆ ವಿಲ್ಲನ್ನು ಆ್ಯಕ್ಟ್ ಮಾಡ್ತಿದ್ದ ಮೊದಲು, ನಾಗರಾವು. ಅದು ಆತನ ನನಗೆ ಅವ್ರನ್ನ ಹೀರೋ ಮಾಡಬೇಕು ಅಂತ ನಾನು ಶಂಕರ್ ಮಾತಾಡಿ ನಾವು ಪ್ರೊಡ್ಯೂಸರು ಸಿಕ್ಕಿ, 1 ಹೆಣ್ಣು 6 ಕಣ್ಣು ಅಂತ ಶಂಕರ್, ನಾನು ಮತ್ತು ಅಂಬರೀಷ್. ಆಮೇಲೆ ಅಂಬರೀಷ್ ನಾನು ಸೇರಿ ರವಿಚಂದ್ರನ್ ಅವರು ನಮ್ಮ ಜೊತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಚಿತ್ರವನ್ನು ಮಾಡಿ, ಆ ರೀತಿ ಒಂದು ನಮ್ಮ ಒಡನಾಟ ಇರ್ತಿತ್ತು. ಎಂಥ ಸುಂದರ ದಿನಗಳು ಮತ್ತು ಎಂಥ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಅದು ಅನ್ನುವಂಥದ್ದು. ಆ ಎಲ್ಲ ನಾಯಕರನ್ನು ಒಮ್ಮೆ ನಾವು ಈ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಳ್ಳೋದಾದರೆ ಅವರೆಲ್ಲರ ಒಂದು ಹಾಡುಗಳ ಒಂದು ಮೆಡ್ಲಿ ಇದೀಗ
ಮಮತೆ ಮೀಟಿ ಮಿಲನ ಕಂಡೆ ನಿನ್ನ ಸ್ನೇಹ ಸೌಭಾಗ್ಯ ಎಂದೇ ಹರೆಯ ಕೂಗಿ ಸನಿಹ ಬಂದೆ ಎಲ್ಲ ಪ್ರೀತಿ ಸಮೂಹ ತಂದೆ ಹರುಷ ತಂದ ಹಾದಿಯ ಚಂದ ಹರುಷ ತಂದ ಹಾದಿಯ ಚಂದ ಒಲವಿನ ಸರೆ ರೋಮಾಂಚ ಬಂಧ ಬೋಲುವೆ ಪೂಜೆಗೆಂದೆ ಕರೆಯ ಕೇಳಿ ಬಂದೆ ರಾಗತಾನ ಪ್ರೇಮಗಾನ ಸಂಜೀವನ ಒಲುಮೆ ಪೂಜೆಯಂದೆ ಕರೆಯ ಕೇಳಿ ಬಂದೆ ರಾಗತಾನ ಪ್ರೇಮಗಾನ ಸಂಜೀವನ ಸಂಜೀವನ ಹೂವಿಂದ ಹೂವಿಗೆ ಹಾರುವುದುಂಟೆ ಏನನು ಹಾಡುತ್ತೀಹೆ ನೀ ಏನನು ಹಾಡುತ್ತೀಹೆ ಹೂವಿಂದ ಹೂವಿಗೆ ಹಾರುವುದುಂಟೆ ಏನನು ಹಾಡುತ್ತೀಹೆ ನೀ ಏನನು ಹಾಡುತ್ತೀಹೆ ಹೂವಿನ ಕೋಮಲ ಭಾವನೆ ಕೆಣಕಿ ಈತಕ್ಕೆ ಕಾಡುತ್ತೀನಿ ಹೂವಿಂದ ಹೂವಿಗೆ ಹಾರುವುದಂತೆ ಏನನು ಹಾಡುತ್ತೀನಿ ಏನನು ಹಾಡುತ್ತೀಹೆ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಮರೆಸುತ್ತ ನೋವ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಹೊಸ ರಾತ್ರಿ ಮೂಡಿ ಬಂದು ಹೊಸ ಆಸೆ ನೂರು ತಂದು ಹೊಸ ಸ್ನೇಹದಿಂದ ಬೆಸೆದು ಹೊಸ ರಾಗ ಮೀಟಿ ಎಂದು ಹಿತ ನೀಡಿದೆ ಸುಖ ತೋರಿದೆ ಮನಸ್ಸಲ್ಲಿ ಉಲ್ಲಾಸ ತಂದು ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನಿಂದು ತಂದೆ ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆಯೇ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನೆಂದು ತಂದೆ ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆಯು ನೀನಾದೆ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನೆಂದು ತಂದೆ ಹೊಸ ಆನಂದ
ಸರ್ ಆಗಲೇ ಹೇಳಿದಾಗೆ 70, 80, 90ರ ದಶಕದ ಆ ದಿನಗಳು ಕನ್ನಡ ಚಿತ್ರರಂಗದ ಪಾಲಿನ ಸುವರ್ಣ ದಿನಗಳು. ಎಂಥ ಮಹಾನ್ ನಟರ ಕಾಲಾವಧಿಯದಾಗಿತ್ತು. ಅಂತಹ ಕಾಲಾವಧಿಯಲ್ಲಿ ಅನಂತ್ನಾಗ್ ಅವರ ಅಭಿನಯ ಮತ್ತು ಆ ಕಾಲಾವಧಿಯ ಭಾಗವಾದ ನಾವು ಧನ್ಯರು ಅನ್ನುವಂಥದ್ದನ್ನು ಜೋಗಿಯವರಾಗಲೇ ಹೇಳಿದರು. ಥ್ಯಾಂಕ್ ಯು ಸರ್. ಅದ್ಭುತವಾದಂಥ ಸಿನಿಮಾಗಳನ್ನು ಆ ಕಾಲಕ್ಕೆ ತಾವು ಕನ್ನಡಿಗರಿಗೆ ತಾವೆಲ್ಲರೂ ಸೇರಿ ಕನ್ನಡಿಗರಿಗೆ ಕೊಟ್ರಿ. ಮತ್ತು ತಮ್ಮ ಎಲ್ಲ ಅಹಂ ಇಹಂಗಳನ್ನು ಬಿಟ್ಟು ತಾವೆಲ್ಲರೂ ಜೊತೆಯಾಗಿ ನಟಿಸಿ ಒಂದು ಒಳ್ಳೆಯ ಸಂದೇಶವನ್ನು ಆ ಕಾಲಕ್ಕೆ ಸ್ಟಾರ್ಗಿರಿಯ ಸಂದೇಶವನ್ನು ತಾವು ಕೊಟ್ಟಿದ್ದು ಈ ಕನ್ನಡಿಗರ ಭಾಗ್ಯ ಅಂತ ಭಾವಿಸ್ತೀನಿ. ನಾವು ಸರ್ ರಿಹರ್ಸಲ್ ಟೈಮಲ್ಲಿ ಸರ್ನ ಕೇಳಿದ್ವಿ, ಸರ್ ಇವೆಲ್ಲ ನಮ್ಮಿಷ್ಟದ ಹಾಡಾಯಿತು, ನಿಮ್ಮ ಇಷ್ಟದ ಹಾಡು ಹೇಳಿ ಸರ್. ಬಾಂಬೆಲಿದ್ದವರು ತಾವು, ಕಿಶೋರ್, ರಫಿ, ಮನ್ನಾಡೆ ಯಾರಾದರೂ ಇಷ್ಟ ಇರ್ತಾರೆ, ಅವ್ರದ್ದು ಯಾರ್ದಾರದು ಒಂದು ಹಾಡು ಹೇಳ್ತೀವಿ. ಇಲ್ಲ, ಅವ್ರದ್ದೆಲ್ಲ ಹಾಡು ಇಷ್ಟನೇ, ಆದರೆ ಅವರಲ್ಲಿ ಒಬ್ಬರು ಕನ್ನಡಕ್ಕೆ ಬಂದು ಒಂದು ಹಾಡು ಮಾಡಿದ್ದಾರೆ, ಅವ್ರದ್ದು ಯಾವ್ದಾರು ಒಂದು ಹಾಡು ಹಾಕಬೇಕು. ಸಲೀಲ್ ಚೌಧರಿ ಬಗ್ಗೆ ತಾವು ಹೇಳಿದ್ರೆ, ಸೊ ಆ ವಿಚಾರದ ಬಗ್ಗೆ ಸರ್, ಯಾಕೆ ನಿಮಗೆ ಸಲೀಲ್ ಚೌಧರಿ ಅವರು ಕನ್ನಡಕ್ಕೆ ಬಂದ ಆ ಹಾಡನ್ನು ಅವ್ರು ಮತ್ತೆ ಕನ್ನಡಕ್ಕೆ ಬಂದದ್ದು ಹೇಗೆ ಸರ್? ಅವರು ನನಗೆ ಗೊತ್ತಿಲ್ಲ. ನಾನು ಅವಾಗ ಬಹಳ ಹಿಂದಿನ ಹಾಡೋದು ಸಂಶಯ ಸಿನಿಮಾ ಕೂಡ ನೋಡಿಲ್ಲ. 1979. ಹಾಂ, ಅದು ನಾನು ಬಂದ ಅದು ಅಷ್ಟೇ, ಆವಾಗ ಬಂದಿದ್ದೀನಿ ಅಷ್ಟೇ. ಒಂದು 2-3 ಫಿಲ್ಮ್ ಮಾಡಿದ್ದೆ ಆ ಟೈಮಲ್ಲಿ. ಬಟ್ ಆ ಹಾಡು ನನಗೆ ಭಾಳ ಇಷ್ಟವಾಯಿತು. ಆಮೇಲೆ ಮುಂಬೈನಲ್ಲಿ ಕೇಳುವಾಗ ಬೇರೆ ಎಲ್ಲರೂ ಕೇಳ್ತಿದ್ದೆ. ಸಲೀಲ್ ಚೌಧರಿ ಅವರದು ವಿಶೇಷವಾಗಿ ಅವರು ಫ್ಲೂಟ್ ತುಂಬ ಚೆನ್ನಾಗಿತ್ತು, ಕೊಳಲು ತುಂಬ ಬಾರಿಸೋದು. ಎಷ್ಟೋ ಚಿತ್ರಗಳಲ್ಲಿ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಪ್ರತಿಯೊಂದು ಸಾಂಗಿಗೂ ಕೂಡ ಕೊಳಲೇ ಅಲ್ಲಿ ಬಹುಶಃ ಅದು. ಸೊ ಆ ಹಾಡು ನಾನು ಕೇಳಿದೆ. ಅದರಲ್ಲಿ ಭಾಳ ಮಿಸ್ಚೀವಸ್ ಹಾಡಿದೆ ಅದು ಭಾಳ ಸುಂದರವಾಗಿ ಹಾಡಿದ್ದು. ಎಲ್ಲಾರ ಈಶ್ವರಿ ಅಂತ ಅವರ ಫೇವ್ರೇಟ್ ಸಾಂಗ್ ಇದು, ದೂರದಿಂದ ಬಂದಂಥ ಸುಂದರಾಂಗ ಜಾಣ. ನಾನದು LR ಈಶ್ವರಿ, ಎಲ್ಲಾರ ಈಶ್ವರಿ ಅಂತ. ಮತ್ತೆ ಅವರಿಗೆ ಆ ಕಾಲಕ್ಕೆ ಕರ್ನಾಟಕವೇ ಸುಂದರಾಂಗ ಅಂತ ಕರೀತಾ ಇದ್ರು. ಮೋಸ್ಟ್ಲಿ ಆ ಕಾರಣಕ್ಕೂ ನಿಮ್ಗೆ ಇಷ್ಟ ಆಗಿದೆ ಅಂತ. ಅದರಲ್ಲಿ ಒಂದು ಸಾಲಿದೆ, ನೋಟದಲ್ಲೇ ಸೂರ್ಯಗೊಂಡೆ ಅಂತರಾಂಗ ಪ್ರಾಣ, ನೋಟ ಇವನ ಅಂತರಾಳ ಏನೋ ಹೇಗೋ ರೀತಿ ನೀತಿ ಅಂತ. ಸೊ ನೋಟಿನಲ್ಲೋ ಅಥವಾ ನೋಟದಲ್ಲೋ ಅಂತ ಡಬಲ್ ಮೀನಿಂಗೂ ಇದೆ ಅದು. ಹುಡುಕರು ನಾಕಾಣೆ ಅಂತ ಕಾಣೋದಿಲ್ಲ ಅಂತ. ನಾಕಾಣೆ ಅಂದ್ರೆ ಇವನು 4 ಅವನು ಇವನು ಅಂದರೆ ಅದು ಈಗ ರೂಪಾಯಿ ಆಣೆ ಕಾಲ ಬಹಳ ಚೆನ್ನಾಗಿ ಗೊತ್ತಿಲ್ಲ. 16 ಆಣೆ ಅಂದರೆ ₹1 ಆಗ್ತಿತ್ತು. ಅದಕ್ಕೆ ನಾಕಾಣೆ ಅಂದರೆ ನಾಕಾಣೆ ನನಗೆ ಕಾಣೋದಿಲ್ಲ. ನಾಕಾಣೆ ಅಂದರೆ 4th ಗ್ರೇಡ್ ಅಂತ. ಈ ಸುಂದರಾಂಗ ಜಾಣನ ಫೇವ್ರೇಟ್ ಸಾಂಗ್, ಅಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಫೇವ್ರೇಟ್ ಸಾಂಗ್, ದೂರದಿಂದ ಬಂದಂಥ ಸುಂದರಾಂಗ ಜಾಣ, ಸ್ಪರ್ಶ. ನೋಟದಲ್ಲಿ ಸೂರ್ಯಗಂಡ ಅಂತರಂಗ ಪ್ರಾಣ, ದೂರದಿಂದ ಬಂದಂತ ಸುಂದರಾಂಗ ಜಾಣ. ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ, ಇದೊಂತರಾಣ ಹೇಗೋ ರೀತಿ ನೀತಿ ಹೇಗೋ. ನಾಕಾಣೆ ನನ್ನ ದೇವರಾಣಿ, ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ, ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ. ಕಾಲಿ ಕೋಡಿ ಬಂದಾಗ ಕಾರ್ಯ ಸಾಗಲಿ,
ಭಾರಿ ಮೋಜುಗಾರ ಭಾಲಾರೆ ಇವ ತೀರ ಮೋಸಗಾರ ಭಾಲಾರೆ ಇವ ಭಾರಿ ಮೋಜುಗಾರ ಭಾಲಾರೆ ಇವ ತೀರ ಮೋಸಗಾರ ಆಹ 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 ದೂರದಿಂದ ಬಂದಂತ ಸುಂದರಾಂಗ ಚಾರ ಮಿಕ್ಕಿ ಡ್ರಮ್ಸ್ನಲ್ಲಿ ಮಿಕ್ಕಿ ಅದ್ಭುತ. ಈಗ ಗೊತ್ತಾಯ್ತು ನಿಮ್ಮದು ಫೇವರೇಟ್ ಇದು ಅಂತ. ಸರ್ ನಾವು ಅನಂತ್ನಾಗ್ ಅಂದರೆ ಕಾಮ್ ಆ್ಯಂಡ್ ಕೂಲ್, ಯಾವುದೋ ಕಿಶೋರ್ ಕುಮಾರ್ ಯಾವುದೋ ಹಾಡನ್ನು ಇಷ್ಟಪಡ್ತಾರೆ, ಇವರು ರಫಿಯ ಹಾಡು ಇಷ್ಟ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದೆ ಸರ್. ನೀವು ಯಾವ ಹಾಡಿಗೂ ಡಾನ್ಸ್ ಮಾಡ್ತಿದ್ರು, ಕಂಪ್ಲೀಟ್ ಒಂದು ಡಾನ್ಸ್ ನಂಬರ್ನ ನೀವು ಎಷ್ಟು ಇಷ್ಟಪಡ್ತೀರಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಎಂಥ ಬ್ಯೂಟಿಫುಲ್ ಮ್ಯೂಸಿಕ್ ಇರುವಂತಹ ಹಾಡು. ಆ ಕಾಲಕ್ಕೆ ಎಂಥ ಆರ್ಕೆಸ್ಟ್ರೈಸೇಷನ್ ಇದು. ಮತ್ತು ನೋಡಿ, ಇಡೀ ಹಾಲ್ನಲ್ಲಿ ಒಂದು ತುಂಬಿದ ಚೈತನ್ಯ ಅಂಥದ್ದು ಅಂತ. ಥ್ಯಾಂಕ್ ಯು ಸರ್. ಈ ಹಾಡನ್ನು ಲಿರಿಕಲ್ ಬ್ಯೂಟಿ ಆಲ್ಸೋ, ಆ್ಯಂಡ್ ಆಫ್ ಕೋರ್ಸ್ ಲಿರಿಕಲ್ ಬ್ಯೂಟಿ ಆಲ್ಸೋ. ನಾವು ಈ ಕಾರ್ಯಕ್ರಮದ ರೂಪರೇಷೆ ಅಂದರೆ 3 ತಿಂಗಳ ಹಿಂದೆ ತಯಾರಿ ಮಾಡ್ಕೊಂಡ್ಬಂದೆ. ನಾವು ಹೋದ ವರ್ಷದಿಂದ ನಾನು ಜೋಗಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಸರ್ ಜೊತೆ ಹೇಗಾದರೂ ಮಾಡಿ ನಮ್ಮನ್ನು ಕನೆಕ್ಟ್ ಮಾಡಿ ಪರಮಪದಕ್ಕೆ ಅಂತೇಳಿ. ಫಸ್ಟ್ ಟೈಮ್ ಅಂದರೆ ನಾನು ಮುಂಚೆನೇ ಹೋಗಿದ್ದೀನಿ ಸರ್ ಮನೆಗೆ, ಜೋಗಿ ಸರ್ ಮನೆಗೆ ಫಸ್ಟ್ ಟೈಮ್ ಹೋದಾಗ ಸರ್ ಜೊತೆ ಕೂತ್ಕೊಂಡು ಲಿಸ್ಟ್ ಮಾಡಿದಾಗ ಸರ್ ನೆನೆಸಿದ್ದು 2 ವ್ಯಕ್ತಿಗಳನ್ನು. ನನ್ನ ಹಾಡು ಎಲ್ಲವೂ ಇರಲಿ, ಒಂದು ವಿಷ್ಣುದು ಮತ್ತು ಒಂದು ಡಾಕ್ಟರ್ ರಾಜ್ ಅವ್ರದ್ದು 2 ಹಾಡುಗಳಿರಲಿ ಅಂತ. ಸೊ ಅವ್ರ ದೊಡ್ಡತನ. ಸೊ ಹಾಗಾಗಿ ಆ ಮೆಡ್ಲಿಯಲ್ಲಿ ಹೂವಿಂದ ಹೂವಿಗೆ ವಿಷ್ಣುವರ್ಧನ್ದಿತ್ತು, ಕೋಗಿಲೆ ಹಾಡಿದೆ ಕೇಳಿದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ದೊಡ್ಡತನಕ್ಕೆ ನಮ್ಮದು ಚೂರ ಥ್ಯಾಂಕ್ ಯು ಸೋ ಮಚ್ ಸರ್. ಅವರ ಕಾರ್ಯಕ್ರಮಕ್ಕೆ ಕೂತ್ರೆ ಅದು ಹಾಗೆ ಒಂದು ವರ್ಣಮಯ ಅಧ್ಯಾಯ. ಅವರ ಇನ್ನೊಂದು ಅಧ್ಯಾಯ ಕೂಡ ಇತ್ತು, ರಾಜಕಾರಣ. ತಾವು ರಾಜಕಾರಣಕ್ಕೆ ಬಂದ್ರಿ, ಜೆ.ಎಚ್. ಪಟೇಲ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರಿ. ಆ ಅನುಭವ ಹೇಗಿತ್ತು ಸರ್? ರಾಜಕಾರಣಕ್ಕೆ ಬಂದೆ ಅನ್ನೋದಕ್ಕಿಂತ ಆವಾಗಿನ ವಾತಾವರಣ ಆಗಿತ್ತು. ನಾನು ಬಂದಂಥ ಕಲಾತ್ಮಕ ಚಿತ್ರಗಳಲ್ಲೂ ಕೂಡ ರಾಜಕಾರಣವೇ ಮುಖ್ಯವಾಗಿರ್ತಿತ್ತು. ಮೋಸ್ಟ್ ಆಫ್ ದ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳೆಲ್ಲ ಒಂಥರ ಎಡಪಂಥೀಯರು, ಆಮೇಲೆ ಆ್ಯಂಟಿ ಎಸ್ಟ್ಯಾಬ್ಲಿಷ್ಮೆಂಟ್. ಹಾಗಾಗಿ ಅಂಥವೆಲ್ಲ ಮಾಡ್ತಾ ಅದ್ರ ನಂತರ ಎಮರ್ಜೆನ್ಸಿ ಬಂತು. ಈ ಬಲಪಂಥೀಯ, ಎಡಪಂಥೀಯ, ಮಧ್ಯಮ ಪಂಥೀಯ, ಹೀಗೆಲ್ಲ ಆ ಒಂದು ಮೆಲಿ ಅಂತವೆ ಅಂತ ಆ ಥರದ ಗಜಿಬಿಜಿಯಲ್ಲಿ ಜನತಾ ಪಾರ್ಟಿ ಬಂತು. ಆಮೇಲೆ ಇದೆಲ್ಲ ಆದಾಗ ನಾನು ಕೂಡ ಮೇನ್ ಸ್ಟ್ರೀಮಲ್ಲೇ. ನಮ್ಮ ತಂದೆಯವರು ಅವರು ಶಿರಾಲಿಯಲ್ಲಿದ್ದು ಮ್ಯಾನೇಜರ್ ಆಗಿದ್ದರು ಮಠಕ್ಕೆ. ಅವರಿಗೆ ಸ್ವಲ್ಪ ರಾಜಕೀಯದ ಆಸ್ತಿ ಇತ್ತು. ಅದು ಇಲ್ಲ ಭಟ್ಕಳದಲ್ಲಿ ಅಥವಾ ಕುಮಟಾದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ, ಆವಾಗೆಲ್ಲ ಹಳೆ ಕಾಂಗ್ರೆಸ್ ಅಂತಿತ್ತು, ಟಿಕೆಟ್ ಕೊಟ್ಟರೆ ಅವ್ರ ವಿರುದ್ಧ ಯಾರೂ ನಾವು ಹಾಕೋದಿಲ್ಲ ಅಂತ ಅಷ್ಟು ಅವ್ರ ಬಗ್ಗೆ ಗೌರವ ಆಯಿತು. ಬಟ್ ಮಠದ ಗುರುಗಳು ಹೇಳಿದರು, ಬೇಡ ನೀನು, ಅವ್ರಿಗೆ ಜನ ಸಿಗ್ತಾರೆ ರಾಜಕಾರಣಕ್ಕೆ, ಬಟ್ ಮಠಕ್ಕೆ ಕೆಲಸಕ್ಕೆ ಯಾರೂ ಸಿಗೋದಿಲ್ಲ ನೀನು ಅಂತ, ನೀನು ಬೇಡ ಅವ್ರು ಮಾಡಲಿ ಅಂತ ಹೇಳಿ. ಆವಾಗ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆ ಅವರೆಲ್ಲ ಮಠಕ್ಕೆ ಬಂದು ಅವರನ್ನು ಭೇಟಿ ಮಾಡಿ ನಮ್ಮ ತಂದೆಯವರೆಲ್ಲ ಕ್ಯಾಂಪೇನ್ ಮಾಡಿ ಆವಾಗ ಗೆದ್ದಿದ್ದರು. 83ರಲ್ಲಿ ನಾನು ಶಂಕರ್ ಸಿನಿಮಾಗೆಲ್ಲ ಬಂದ ಮೇಲೆ ಆವಾಗ ಜನತಾ ಪಾರ್ಟಿ ಎಲ್ಲ ಬಂತು, ಸೋತೋಯ್ತು, ಮತ್ತೆ ಕಾಂಗ್ರೆಸ್ನವರು ಬಂದರು. ಆಗೆಲ್ಲ ಆ ಸಮಯದಲ್ಲಿ ನಮ್ಮ ತಂದೆಯವರು ಹೇಳಿದರು, ನಾವು ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಎಲ್ಲ ನಮ್ಮ ಮಠಕ್ಕೆ ಬಂದಿದ್ದರು, ನಿಜಲಿಂಗಪ್ಪನವ್ರ ಜೊತೆ ಎಲ್ಲ. ಆವಾಗ ನೀವು ಈಗಲೂ ಅವ್ರ ಜೊತೆ ಹೋಗಿ ಸ್ವಲ್ಪ ಹೇಳಿ, ನಾನು ಕಳಿಸಿದ್ದೀನಿ ಅಂತ, ನೀವು ಅವ್ರಿಗೋಸ್ಕರ ಕೆಲಸ ಮಾಡಿ. ಸೊ ನಾವು ಆವಾಗ ಮಾಡೋದು ಜನತಾ ಪಕ್ಷದ ಪರವಾಗಿ ಪ್ರಚಾರಕ್ಕೆ ನಾನು ಏನೋ ಒಬ್ಬನೇ ಹೋಗೋದು, ಶಂಕರನ್ನು ಕರ್ಕೊಂಡು ಹೋಗೋಣ, ಎಲ್ಲ ಇಬ್ಬರು ಹೇಗೂ ಬಂದಿದ್ದೀವಿ ಅಂತ. ಆದರೆ ಇಬ್ಬರು ಇದ್ದರೆ ಸ್ವಲ್ಪ ಜಾಸ್ತಿ ಶಕ್ತಿ ಅಂತ. ಅದಕ್ಕೆ ತಕ್ಕಂಥ ಅಂದರೆ ಒಂದು ಡಿಫ್ರೆನ್ಸ್ ಆಫ್ 0.5% ಅಥವಾ 1% ಇದ್ದರೂ ಚುನಾವಣೆಯಲ್ಲಿ ಏರುಪೇರುಗಳಾಗ್ತಾರೆ. ಇವ್ರು ಗೆಲ್ತಾರೆ, ಅವ್ರು ಸೋಲ್ತಾರೆ. ಅತಿದೆ ಆಯಿತು, ಜನತಾ ಪಾರ್ಟಿ ಮತ್ತೆ ಗೆಲ್ತು. ಅದರ ನಂತರ ಅವರು ಹೇಳಿದರು, ನಿಮ್ಮಿಬ್ಬರು ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀರಿ,
ನಿಮಗೇನಾದರೂ ಏನು ಬೇಕು ಕೇಳಿ ಹೇಳಿ, ನಮಗೇನೂ ಬೇಡ, ನಾವು ಸಿನಿಮಾದಲ್ಲಿ ಚೆನ್ನಾಗೇ ಇದ್ದೀವಿ ಅಂತ. ಸೊ ನಾವು ಹೇಳಿದ ಕಡೆಗೆ ನಮ್ಮ ತಂದೆ, ನಾನು ಶಂಕರ್ ಡಿಸ್ಕಸ್ ಮಾಡಿ, ನಮ್ಮ ತಂದೆಯವರಿಗೆ ಹಿಂದೆ ಆಸೆ ಇತ್ತಲ್ಲ, ಸೊ ಅವರಿಗೆ MLC, ನಿಮಗೆ ಇಬ್ಬರಲ್ಲಿ ಒಬ್ಬರಿಗೆ MLC ಮಾಡಬೇಕು ಅಂತ ನಮ್ಮ ಅನಿಸಿಕೆ ಅಂತ. ನಮಗಿಬ್ಬರಿಗೂ ಬೇಡ, ನಮ್ಮ ತಂದೆಯವರಿಗೆ ಕೊಡಿ, ಅವರಿಗೆ ಹಿಂದೆ ಆಸೆ ಇತ್ತು ಅಂತ ಹೇಳಿ. ಬಟ್ ಇದು ಸಲ ಇದು ಸಮಯ ತಗೊಳ್ಳುತ್ತೆ. ಅದು 83ರಲ್ಲಿ ಆಗಿದ್ದರೂ ಕೂಡ ನಂತರ ಕ್ರಮೇಣ 84 ಆಯ್ತು. ಅದು ನಮ್ಮ ಅಷ್ಟರಲ್ಲಿ ಭಾಳ ವರ್ಷಗಳು ಹೋದು ನಮ್ಮ ತಂದೆಯವರು ತೀರ್ಕೊಂಬಿಟ್ರು. ಅವರೇ ತೀರ್ಕೊಂಬಿಟ್ರು. ಈಗ ಅವರು ಕೊಡೋಕ್ಕಾಗಲಿಲ್ಲ, ನಿಮ್ಮಿಬ್ಬರಲ್ಲಿ ಒಬ್ಬರು ಆಗಬೇಕು ಅಂದಾಗ ನನಗೆ MLC ಆದೆ. ನಂತರ ರಾಜಕೀಯಕ್ಕೆ ಬಂದೆ. ಅದು ಇದೆಲ್ಲ ಮಾಡಿ ರಾಜಕೀಯಕ್ಕೆ ಬಂದೆ. ಹಾಗೆ ಹೇಗೆ ಹೋಗಿದ್ನೋ ಹಾಗೆ ವಾಪಸ್ಸು ಬಂದುಬಿಟ್ಟೆ. ನಾವು ಆವಾಗ ಶಂಕರ್ ಹೋಗಿದ್ದ, ಆಶ್ರಮದಲ್ಲಿ ಅಮ್ಮ ನೆಲೆ ಆಗಿದ್ದರು. ನಾನು ಅವರನ್ನು ನೋಡೋಕ್ಕೆ ತಿಂಗಳಿಗೆ ಒಂದು ಸಲ ಹೋಗಿ 3-4 ದಿವಸ ಇದ್ದು, ನಮ್ಮ ಆಶ್ರಮದಲ್ಲೂ ಇದ್ದಂಗೆ ಆಯಿತು, ಅಮ್ಮನೂ ನೋಡಿಕೊಂಡು ಬಂದಾಗಾಯಿತು ಅಂತೇಳಿ. ಅದೇನೋ ಮಂತ್ರಿ ಆದಂತೆ, ಅದೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಮಾಡಿದ್ದಾರೆ GH ಪಟೇಲರು. ಏನದು ಅದೇ BCC ಅಂದರೆ ಬ್ಯಾಂಗ್ಳೂರು ಕಾರ್ಪೊರೇಷನ್ದು ಮುನ್ಸಿಪಾಲ್ಟಿ ಥರ. ಆಮೇಲೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅದು BDA ಅದರಲ್ಲಿದೆ, BWSSB ವಾಟರ್ ಸಪ್ಲೈ. BWSSB ಚರಂಡಿದಲ್ವಾ? ಹೌದು, ಚರಂಡಿ ನೀರು ಕುಡಿಯೋ ನೀರಿನ ಸಪ್ಲೈ ಎಲ್ಲ ಇದೆ ಅದರಲ್ಲಿ. ಒಂದನೇ ನೀರು ಚರಂಡಿ ಮಂತ್ರಿ ಆದ್ಯಾ? ಅಲ್ಲೇ ಅಂತ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟೆ ಅಮ್ಮ ನೀನು. ಅದಾದ ನಂತರ ಭಾಳ ಬೇಗ ನನ್ನ ಮಂತ್ರಿ ಪದವಿನೂ ಹೋಯ್ತು, ನಮ್ಮ ಸರ್ಕಾರವೂ ಹೋಯ್ತು. ತಾವು ಮತ್ತೆ ತಟಸ್ಥರಾದ್ರಿ, ಮತ್ತೆ ರಾಜಕೀಯಕ್ಕೆ ತಾವು ಬರಲಿಲ್ಲ? ಮತ್ತೆ ಬರಲಿಲ್ಲ. ಅದು ಏನಕ್ಕೆ? ಅದೇ ಹಿಂಗಾಯ್ತಲ್ಲ, ಚರಂಡಿ ನಮ್ಮ ಅಮ್ಮನೇ ಹೇಳಿದ ಮೇಲೆ ಚರಂಡಿ ಮಂತ್ರಿ ಆಗಿದ್ರಿ ಅಂತ ಹಿಂಗೆ ಹೇಳಿದರು. ಎಂಥ ಅದ್ಭುತ ಖಾತೆ ಆಗಿತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ. ಆವಾಗ ಗುರುಸ್ತುತಿ ಹೇಳಿದ್ರಲ್ಲ, ಹಾಗೆ ಅಮ್ಮ ಒಂದು ಟ್ಯೂನ್ ಕೊಟ್ಟಿದ್ರು, ಅದು 45 ನಿಮಿಷ ಆಗೋದು. ನಾನು ಹಾಡ್ತೀನಿ, ನಾನು ಅಂದೆ ಅಮ್ಮ ಅದು ಹಾಡೋದು 45 ನಿಮಿಷ ಆಗುತ್ತೆ, ನಾನು ಅದು ಶ್ಲೋಕ ಆ್ಯಕ್ಚುಲಿ, ನೀವು ಹಾಡೋ ಅಂತ ಟ್ಯೂನ್ ಕೊಟ್ಟಿದ್ದೀರಿ. ಒಂದು ಏನೋ ಬರೆದಿದ್ದಕ್ಕೆ ನೀವು ಟ್ಯೂನ್ ಕೊಟ್ಟರೆ ಅದು ರಾಗ ಕೇಳುವುದರಲ್ಲೇ ಹೋಗ್ತದೆ, ಸಮಯ ಹೋಗ್ತದೆ, ಅರ್ಥದ ಕಡೆ ಗಮನ ಹೋಗೋದಿಲ್ಲ. ನಾನು ಶ್ಲೋಕದ ಥರ ಹೇಳ್ತೀನಿ ಅಂತ ಹೇಳಿದೆ. ಏನದು ಅಂತ ಆಶ್ರಮದ ಹೋಗಿ ಬೆಳಗ್ಗೆ ಕೂತ್ಕೊಂಡು ಹಾಡಬೇಕು. ಅವರೆಲ್ಲ ಹಾಡುವಾಗ 45 ನಿಮಿಷ ತೊಗೊಳ್ಳೋದು. ಅದು ನಾನು 10 ನಿಮಿಷದಲ್ಲಿ ಶ್ಲೋಕದ ಥರ ಹೇಳಿ ಮುಗಿಸ್ಬಿಟ್ಟೆ. ಅಮ್ಮ ಇದೇನು ಮುಗಿಸ್ಬಿಟ್ಟೆ? ಹೌದು, ಇದು ಒಳ್ಳೆ, ನಿನಗೆ ಈಗ ಅಹಂಕಾರ ಜಾಸ್ತಿ ಆಗಿದೆ, ಮಂತ್ರಿ ಆಗಿದೆಲ್ಲ, ಅದಕ್ಕೋಸ್ಕರ ಆವಾಗಲೂ ಹಾಗೆ. ಸೊ ಇದೆ, ಅಮ್ಮನ ಆಶೀರ್ವಾದ ಸಿಗ್ತಾ ಇಲ್ಲ ಇದಕ್ಕೆ ಅಂತ. ಅಲ್ಲಿಗೆ ರಾಜಕೀಯ ಅಧ್ಯಾಯ ಮುಕ್ತಾಯ ಆಯಿತು. ಒಳ್ಳೇದಾಯ್ತು ಸರ್. ಒಳ್ಳೆ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ, ಆದದ್ದೆಲ್ಲ ಒಳಿತೇ ಆಯಿತು ಅಂತ. ನೀವು TN ಸೀತಾರಾಮ್ ಅವರ ಮತದಾನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ. ಅದು ರಾಜಕೀಯ ಒಂದು ಕಥಾವಸ್ತುವಾಗಿತ್ತು. 3 ಮಹಾನ್ ವ್ಯಕ್ತಿಗಳನ್ನು ಆ ಸಿನಿಮಾದ ಮೂಲಕ ನಾವು ನೆನೆಸ್ಕೋಬೋದು. SL ಭೈರಪ್ಪನವರ ಕಥೆ ಆಗಿತ್ತು. ಇತ್ತೀಚೆಗಷ್ಟೇ ಈ ಜಗತ್ತು ಕಂಡ ಶ್ರೇಷ್ಠ ಕಾದಂಬರಿಕಾರರನ್ನು ನಾವು ಕಳ್ಕೊಂಡಿದ್ದೀವಿ, ಅವರ ಸ್ಮರಣೆಯ HS ವೆಂಕಟೇಶ್ ಮೂರ್ತಿಯವರು ಇದಕ್ಕೆ ಗೀತೆಯನ್ನು ಕೂಡ ಬರೆದಿದ್ದರು. ನಮ್ಮ ಪರಮ ಪದದ ಒಂದು ದಿವ್ಯ ಚೇತನವಾಗಿದ್ದರು HS ವೆಂಕಟೇಶ್ ಮೂರ್ತಿಯವರು. ಅವರು ಮಗ ಮತ್ತು ಅವರ ಮನೆಯವರು ಬಂದಿದ್ದಾರೆ. ನಮಸ್ತೆ. ಅವರನ್ನು ಕೂಡ ಈ ಮೂಲಕ ಸ್ಮರಿಸ್ಕೋಬೇಕು. ಮತ್ತು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಒನ್ಸ್ ಅಗೇನ್ ಡಾಕ್ಟರ್ C. ಅಶ್ವಥ್ ಅವರು. ಅವರನ್ನು ಕೂಡ ನಾನು ಸ್ಮರಿಸ್ಕೊಳ್ತೀನಿ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲುತು ಸಾರ, ರಾಮಚಂದ್ರ ಹಾಡ್ತಾರೆ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನರಿತು ಅರಿತು ಮಂದಿ
ಬಿತ್ತಾರ ಇಂದ ಬಿತ್ತಾರ. ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ಸಾರ. ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ. ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ. ಕೈ ಸೋತ ಕಾಲಕ್ಕೆ ಬಿಡ್ತಾರೋ ಕೈಯ ಬಿಡ್ತಾರೋ. ತೊರೆ ತುಂಬಿ ಹರಿವಾಗ ದೋಣಿಕಾರ ದೇವರು. ತೊರೆ ತುಂಬಿ ಹರಿವಾಗ ದೋಣಿಕಾರ ದೇವರು. ಹೊಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ. ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ಸಾರ. ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ. ನೀರು ತುಂಬಿದ ಕೆರೆ ಗಂಗವ್ವ ಎನ್ನುತ್ತಾರೆ. ನೀರೊಣಗಿದ ಮ್ಯಾಲೆ ಅಕ್ಕಿತಾರೋ ಹೊಟ್ಟೆ ಬಗಿತಾರೋ. ಜೀವ ಇರೋ ತನಕ ಮಾನ ಅಪಮಾನ. ಜೀವ ಇರೋ ತನಕ ಮಾನ ಅಪಮಾನ. ಸತ್ತ ಮ್ಯಾಲೆ ಎತ್ತಿ ಒಗಿತಾರೋ ತಮ್ಮ ಉಗಿತಾರೋ. ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ಸಾರ. ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ಸಾರ. ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ರೇ ಹಾಡಿನ ಸಾಹಿತ್ಯವೂ ಅಷ್ಟೇ ಸೊಗಸಾಗಿದೆ. ಅಶ್ವಥ್ ಅದನ್ನು ಹಾಡಿದ್ರು ಕೂಡ ಬ್ಯೂಟಿಫುಲ್ ಸಾಂಗ್. ನಂತರ ತಾವು ಆ ಕಾಲಕ್ಕೆ ಬಾಲಿವುಡ್ನ ನಂಟಿದ್ರೂ ಕೂಡ ಅಮಲ್ ಪಾಲೇಕರ್, ನಸರುದ್ದೀನ್ ಶಾ. ಒಂದು ಆ ಕಾಲದಲ್ಲಿ ಬಾಲಿವುಡ್ ಅಂತಾನೆ ಇರಲಿಲ್ಲ ಯಾರು. ಓಕೆ, ಹಿಂದಿ ಫಿಲ್ಮ್ಸ್ಗಳು ಅಂದು. ಹಿಂದಿ ಫಿಲ್ಮ್. ಓಕೆ, ಬಾಲಿವುಡ್ ಇತ್ತೀಚಿನ ಇದು. ಓಕೆ, ಹಾಲಿವುಡ್ಗೆ ಬಾಲಿವುಡ್, ಅಲ್ಲಿ ಹಾಲಿವುಡ್. ಈಗ ಟ್ರಂಪ್ ಬಂದ ಮೇಲೆ ಅದು ಬಾಲಿವುಡ್ ಆಗುತ್ತೆ.
ಸೊ ಇದು ಈಗ ಇದೇ ಬಾಲಿವುಡ್ ಹಾಲಿವುಡ್ ಆಗಿದೆ. ಹಾಗಾಗಿ ಬಾಲಿವುಡನ್ನು ಅಲ್ಲ ತಮಾಷೆಗೆ ಅಂದ ಆ ಕಾಲದಲ್ಲಿ ಬಾಲಿವುಡ್ ಅಂತಿರಲಿಲ್ಲ. ಓಕೆ ಓಕೆ. ಯಾವತ್ತು ಇದು ಬಹುಶಃ 2000 ಇಸ್ವಿ ನಂತರ ಆ ಪದ ಬಂದಿರಬೇಕು. ಓಕೆ. ಅಲ್ಲಿ ಇರಲೇ ಇಲ್ಲ. ನಮ್ಮ ಕಾಲದಲ್ಲಿ ಬಂತು 1999ವರೆಗಂತೂ ನಾನಂತೂ ನೀವು ನೋಡಿ ಕೇಳಬೇಕು, ಗೂಗಲ್ಗೆ ಹಾಕಿ ಪ್ರಶ್ನೆ ಯಾವಾಗ ಶುರು ಮಾಡಿ ಯಾರು ಶುರು ಮಾಡಿದ್ರು ಇದು ಅಂತ. ನಮ್ಮ ಡೌಟ್ ಏನು ನಾವು ಯಾಕಂದರೆ ಭಾಳ ಮೌಲ್ಯಗಳುಳ್ಳ ಒಳ್ಳೆಯ ಚಿತ್ರಗಳನ್ನು ನಮ್ಮ ಭಾರತ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದೆ. ಅದರಲ್ಲೂ ರೀಜ್ನಲ್ ಫಿಲ್ಮ್ಸ್, ಅದರಲ್ಲೂ ಸೌತ್ ಇಂಡಿಯಾ, ಅದರಲ್ಲೂ ಕರ್ನಾಟಕ ಒಳ್ಳೊಳ್ಳೆ ಫಿಲ್ಮ್ಸ್ಗಳು ಮಾಡಿದ್ವಿ. ಸುಮ್ಮನೆ ನಿಮ್ಮದು ಹಾಲಿವುಡ್ ಇದೆ ಅಂತ ಹೇಳಿ ಇಲ್ಲಿ ಬಾಲಿವುಡ್ ಅಂತ ಅಂದ್ಬಿಟ್ರೆ ಭಯಂಕರ ಅವಮಾನ ಅದು. ನಾನ್ಸೆನ್ಸ್ ಅದು. ಅವರು ಒಬ್ಬರು ಬರೀತಾರೆ, ಅದನ್ನೇ ಎಲ್ಲರೂ ಕಾಪಿ ಮಾಡ್ಕೋತಾರೆ. ಹಾಗೆ ಅದು ಬಾಲಿವುಡ್ ಅನ್ನೋದು ಇಸ್ ಎ ವೆರಿ ಇನ್ಸಲ್ಟಿಂಗ್. ಹೌ ಕ್ಯಾನ್ ಇಟ್ ಯು ಕಾಲ್ ಬಾಲಿವುಡ್? ನಿಮ್ಮದು ಹಾಲಿವುಡ್ಡು ಇವತ್ತು ಫಾಲಿವುಡ್ ಆಗಿದೆ. ಫಾಲಿವುಡ್ ಅಂದರೆ ಫಾಲಿ ಅಂದರೆ ತಪ್ಪು ಅಂತ ಅದು ಗೊತ್ತಾಗ್ತದೆ ಅವರಿಗೆ. ಸೊ ಹಾಗೆ ಬಾಲಿವುಡ್ ಅನ್ನೋದು ಅವ್ರದ್ದಲ್ಲ. ನಿಮಗೆ ಪ್ರಶ್ನೆ ಬೇರೆ ಹೇಳಿದೆ, ಆ ಬಾಲಿವುಡ್ ಅಂತ ಬಂದಿದ್ದು ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನು ಸರ್, ನನ್ನ ಪ್ರಶ್ನೆ ಏನು ಅಂದರೆ, ನೀವು ಆ ಕಾಲಕ್ಕೆ ಒಬ್ಬ ನ್ಯಾಷನಲ್ ಸ್ಟಾರ್ ಆಗಿ ಅಲ್ಲೇ ನಿಲ್ಬೋದಿತ್ತು, ಹಿಂದಿ ಚಿತ್ರರಂಗದಲ್ಲೇ ನಿಲ್ಬೋದಿತ್ತು. ನಸರುದ್ದೀನ್ ಶಾ ಇದ್ರು, ಅಮಲ್ ಪಾಲೇಕರ್ ಇದ್ರು, ಓಂಪುರಿ ಇದ್ರು. ನೀವು ಆ ಮಟ್ಟದ ಅಭಿನಯವನ್ನು ನೀವು ಕನ್ನಡದಲ್ಲಿ ಕೊಟ್ಟವರು. ನೋಡಿ, ನೀವು ಈಗಾಗ ಇದು ಜನರಲೈಸ್ಡ್, ಸಾಮಾನ್ಯವಾಗಿ ಈಗ ಅಂತಾರೆ. ಈಗ ಅಮಲ್ ಪಾಲೇಕರ್ದು ನೀವು ಫಿಲ್ಮ್ ಲಿಸ್ಟ್ ತೆಗೀರಿ, ಯಾವ ಫಿಲ್ಮ್ಸ್ ಮಾಡಿದ್ದಾರೆ ನೋಡಿ. ಅದರ ನಂತರ ಎಷ್ಟು ಫಿಲ್ಮ್ ಮಾಡಿದರು. ನಸೀರುದ್ದೀನ್ ಆದರೂ ಫಿಲ್ಮ್ ಇನ್ಸ್ಟಿಟ್ಯೂಟ್, ನಾನು NSD ಇಂದ ಬಂದವರು. ಅವರು ಅನೇಕ ಕಲಾತ್ಮಕ ಚಿತ್ರಗಳನ್ನು, ಪ್ರಾಯೋಗಿಕ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ನನಗೂ ಆ ರೀತಿ ಇತ್ತು, ನನಗೂ ಅವಕಾಶ ಇತ್ತು. ಬಟ್ ನನಗೆ ಅದು ರೆಲೆವೆಂಟ್ ಅನ್ನಿಸ್ಲೇ ಇಲ್ಲ. ಆಮೇಲೆ ಆ ಥರದ ಸಿನಿಮಾಗಳು ಮಾಸ್ ಫಿಲ್ಮ್ ಆಗಲೇ ಇಲ್ಲ, ಜನರನ್ನು ತಲುಪಲಿಲ್ಲ ಅಂತ. ಜನರನ್ನು ತಲುಪಲೇ ಇಲ್ಲ. ನಂದು ಅದೇ ಗತಿ ಆಗ್ತಿತ್ತು. ಆದರೆ ಅಂಥದ್ರಲ್ಲಿ ನನಗೆ ಮೊದಲ ಚಾನ್ಸ್ ಸಿಕ್ಕಿದ್ದೇ ಕನ್ನಡ ರಂಗಭೂಮಿಯಲ್ಲಿ, ಕನ್ನಡ ಚಿತ್ರರಂಗದಲ್ಲಿ. ಅದು ಕರ್ನಾಟಕದವನೇ ನಾನು, ಕರಾವಳಿಯದು ಒಂದು ಭಾಗ ಇರ್ಬೋದು. ಬಟ್ ಸೊ ನನ್ನ ಕರ್ಮಭೂಮಿ ಇಲ್ಲಿದೆ ಅಂತ ನನಗನ್ಸಿ ನಾನು ಅಲ್ಲಿ ಅದನ್ನು ಇಲ್ಲೇ ಮತ್ತೆ ಅದು ನಿರ್ಲಕ್ಷ್ಯ ಮಾಡಲಿಲ್ಲ. ಒಳ್ಳೆಯ ಕತೆ ಬಂದಾಗ 1980 ನಂತರ ಅಲ್ಲೂ ಕೂಡ ಬಹಳ ಒಳ್ಳೆಯ ರೋಲ್ ಶ್ಯಾಮ್ ಬೆನೆಗಲ್ ಅವರ ಫಿಲ್ಮಲ್ಲಿ ಕಲಿಯುಗ್ ಅಂತ ಒಂದು ಫಿಲ್ಮ್ ಮಾಡಿದ್ರು. ಅವರು ಆ ಪಾತ್ರಕ್ಕೆ ಆ್ಯಕ್ಚುಲಿ ಸಿಲೆಕ್ಟ್ ಆಗಿದ್ದು ಶಶಿ ಕಪೂರ್ ಮಾಡಿದ ಫಿಲ್ಮ್ ಅದು. ಅವರ ಫ್ರೆಂಡ್ ಅಮಿತಾಬ್ ಬಚ್ಚನ್ ವಾಸ್ ಸಿಲೆಕ್ಟೆಡ್. ಅವರು ಮಾಡಲಿಲ್ಲ, ಮಾಡೋದು ಬ್ಯಾಕ್ಔಟ್ ಆದಾಗ ನಾನು ಕರೆದು ಐ ರಿಪ್ಲೇಸ್ಡ್ ಹಿಮ್ ಆ್ಯಂಡ್ ಡಿಡ್ ದಟ್ ಫಿಲ್ಮ್. ನಾನು ಅಲ್ಲಿ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಆಫ್ಟರ್ ದಟ್ ಫಿಲ್ಮ್ ಐ ಲೆಫ್ಟ್ ಬಾಂಬೆ. ಒಳ್ಳೆ ಕೆಲಸ ಮಾಡಿದ್ರಿ ಸರ್. ನಮಗಿಲ್ಲ ಇಷ್ಟು ಸುಂದರ ಹಾಡುಗಳು ನಮಗೆ ಸಿಗ್ತಾನೆ ಇರಲಿಲ್ಲ. ಆಯಿತು. ಈಗ ಉದಾಹರಣೆಗೆ ಅಂತ ಈಗ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಇದು ಹಿಂದಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಮಾಡಲಿ, ಯಾರು ಮಾಡಿ ತೋರಿಸಿ. ಕಾಸರಗೋಡು ಕನ್ನಡ ಶಾಲೆ ಅಂಥದ್ದು ಮಾಡಿ ತೋರಿಸ್ಲಿ. ಇಲ್ಲಿ ಅಲ್ಲಿ ಎಲ್ಲ ಕಡೆ ಜಗಳಗಳೇ, ಮರಾಠಿ ಹಿಂದಿ ಅಂಥದ್ದು ಇಂಥದ್ದೇ ಅದು ಮಾಡಿ ಓಕೆ, ಅದರ ಮೇಲೆ ಆದರೂ ಫಿಲ್ಮ್ ಮಾಡಿ ತೋರಿಸಿ. ಆಗೋದಿಲ್ಲ. ಯಾಕಂದರೆ ಬಾಂಬೆ ಈಸ್ ನಾಟ್ ಬರೀ ಒಂದು ಆ ಸಿಟಿ, ಎಲ್ರಿಗೂ ಸಂಬಂಧಪಟ್ಟಿತ್ತು. ಅಲ್ಲಿ ಕನ್ನಡಿಗರು ಇದ್ದಾರೆ, ಮರಾಠಿಗಳು ಇದ್ದೇ ಇದ್ದಾರೆ, ಗುಜರಾತಿಗಳು ಇದ್ದಾರೆ, UP-ನವ್ರು ಇದ್ದಾರೆ, ಪಂಜಾಬ್ನವ್ರು ಇದ್ದಾರೆ. ಇಡೀ ಮುಂಬೈ ಅನ್ನೋದು ಇಡೀ ಭಾರತದ್ದು. ಹಾಗೆ ಸೊ ಅವೆಲ್ಲ ಇದೆ. ಸೊ ಅದ್ರ ಮೇಲೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ, ಮಾಡಿದರೂ ಜನ ನೋಡೋದಿಲ್ಲ. ಅದು ಜನ ಮೆಚ್ಚುವ ಸಿನಿಮಾದ ಕಡೆ ತಾವು ಜಾಸ್ತಿ ಗಮನವನ್ನು ಕೊಟ್ಟರೆ, ಮತ್ತು ಕನ್ನಡದ ಸಿನಿಮಾಗಳ ಅಲ್ಲೂ ಕೂಡ ನೀವು ಯಾರು ಗಮನಿಸೋದಿಲ್ಲ. ಬಟ್ ಶ್ಯಾಮ್ ಬೆನೆಗಲ್ ಅಂತವರು ಎಂತೆಂಥ ಫಿಲ್ಮ್ ಕೊಟ್ಟು ಕೂಡ ಕಡೆಗೆ ಅವರಿಗೆ ಅನೇಕ ಸಲ ಅವ್ರ ಕೆಲಸ ಹುಡುಕ್ಬೇಕಾಗ್ತಿತ್ತು. ಆಮೇಲೆ ಈ ಟರ್ನ್ ಟು ಬಯೋಗ್ರಾಫೀಸ್ ಆರ್ ಬಯೋಪಿಕ್ಸ್ ಅಂತಾರಲ್ಲ. ಪಟೇಲ್ರದು, ವಲ್ಲಭಭಾಯ್ ಪಟೇಲ್ರ ಮೇಲೆ ಮಾಡಿದರು, ಸುಭಾಷ್ ಚಂದ್ರ ಬೋಸ್ ಮೇಲೆ ಮಾಡಿದರು. ಆಮೇಲೆ ಈ ಬಾಂಗ್ಲಾದೇಶಿಗೆ ಹೋಗಿ ಮುಜಿಬುರ್ ರೆಹಮಾನ್ ಅವರು, ಆ ರೀತಿ ಕೆಲಸ ಇರಲಿಲ್ಲ. ಅಂಥ ಒಳ್ಳೆ ಫಿಲ್ಮ್ಸ್ ಕೊಟ್ಟವರಿಗೆ ಕೆಲಸ ಇರಲಿಲ್ಲ. ಶ್ಯಾಮ್ ಬೆನೆಗಲ್ ಅಂತವ್ರು ನೀವು ಹುಡುಕಿ ಸ್ವಲ್ಪ ತೆಗೆದು ಅಗದು ನೋಡಿ. ಆಗಿದೆ. ಇನ್ಫ್ಯಾಕ್ಟ್ ಶ್ಯಾಮ್ ಬೆನೆಗಲ್ ಮಾಡಿದ್ದು ಮುಜಿಬುರ್ ರೆಹಮಾನ್ ಮೇಲೆ ಫಿಲ್ಮ್ ಹಿಂಗೆ ಮಾಡಿ ಇಲ್ಲಿ ಬಂದಿದ್ದಾರೆ. ಆ ಫಿಲ್ಮ್ ಇಲ್ಲಿ ಬಿಡುಗಡೆ ಆಗಿದೆ, ಅಲ್ಲಿ ಬಾಂಗ್ಲಾದೇಶ ಸರ್ಕಾರ ಹೋಗಿದೆ, ಆ ಪ್ರಧಾನಿ ಇಲ್ಲಿ ಓಡಿ ಬಂದಿದ್ದಾರೆ. ಇವೆಲ್ಲ ಆಗ ಹೋಗುಗಳಲ್ಲ, ಎಲ್ಲ ಸಮಗ್ರ ದೃಷ್ಟಿಯಿಂದ ನೋಡಬೇಕು. ಆ ಕಾರಣದಿಂದಾಗಿ ಸಾಮಾಜಿಕ ನಮ್ಮ ನಿಮ್ಮ ನಡುವಿನ ಕಥೆಗಳ ನಾಯಕನಾಗಿ ಅನಂತ್ ನಾಗ್ ನಿಲ್ತಾರೆ. ಅವರ
ಅದ್ಭುತವಾದಂಥ ಚಿತ್ರ ಚಂದನದ ಗೊಂಬೆಯ ಒಂದು ಹಾಡನ್ನು ತಾವೇ ಹಾಡಬೇಕು ಅನ್ನೋ ನಮ್ಮದೊಂದು ಕೋರಿಕೆ ಇದೆ ಸರ್. ಅದೊಂದು ಹಾಡನ್ನು ಬಾಯ್ಪಾಠ ಮಾಡಿಟ್ಟಿದ್ದೀನಿ. ಆಕಾಶದಿಂದ ಧರಗಿಳಿದರಂಬೆ, ಆಕಾಶದಿಂದ ಧರಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ತಾವರೆಯ ಅಂದ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನು ಎಣ್ಣೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನನ್ನ ಜೊತೆ ಮಾಡಿದ. ಆಕಾಶದಿಂದ ಧರಗಿಳಿದರಂಬೆ, ಆಕಾಶದಿಂದ ಧರಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ ಚಂದನದ ಗೊಂಬೆ. ನಡೆವಾಗ ನಿನ್ನ ಮೈ ಮಾಟವೇನೋ ಆ ಹೆಜ್ಜೆ ನಾದಕ್ಕೆ ಮೈ ಮರೆತು ಹೋದೆನು, ಕಣ್ಣಲ್ಲೇ ನೂರು ಹೊಂಗನಸು ಕಂಡೆನು, ಆ ಕನಸಿನಲ್ಲೇ ನಾ ಕರಗಿ ಹೋದೆನು, ಆ ಹೂನಗೆ ಕಂಡೆನು ಸೋತೆನು. ಆಕಾಶದಿಂದ ಧರಗಿಳಿದರಂಬೆ, ಆಕಾಶದಿಂದ ಧರಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ ಚಂದನದ ಗೊಂಬೆ, ಚಂದನದ ಗೊಂಬೆ ಚಂದನದ ಗೊಂಬೆ. ನೋಡಿ, ಈ
ಹಾಡು ಎಸ್ ಪಿ ಬಿ ಅವ್ರು ಹಾಡಬೇಕಾದ್ರೆ ಅವ್ರಿಗೆ 30-35 ವರ್ಷ, 30 ಇರ್ಲಿಕ್ಕಿಲ್ಲ ಅಂದ್ಕೊಳ್ತೀನಿ ಸರ್. ಎಸ್ ಪಿ ಬಿ ಅವರಿಗೆ 30 ಹತ್ರ ಇತ್ತು. ಅಂದರೆ ಆ ಒಂದು ಯೌವನದ ಜೋಶಲ್ಲಿ ಹಾಡಿರ್ತಕ್ಕಂಥ ಹಾಡು ಈ 77ರ ಯೌವನದಲ್ಲಿ ಹಾಡು. ವಾಟ್ ಅ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ, ಅನಂತ ಕಾರ್ಯಕ್ರಮದಲ್ಲಿ ಹಡಪದ್ದು ನಿಮ್ಮ ಅಗತ್ಯ ನಮಗೇನು ಕಾಣಿಸ್ತಾ ಇಲ್ಲ. ಇಷ್ಟೊಳ್ಳೆ ಸಿಂಗರ್ ಇದ್ದಾರೆ ಸರ್. ನೀವು ಒಂದೊಮ್ಮೆ ಸಿನಿಮಾ ನಟರ ಆಗದೆ ಇದ್ದಿದ್ರೆ ಏನಾಗ್ತಿದ್ರಿ ಸರ್? ನಾನು ಬಹುಶಃ ಅದೇ ಆಶ್ರಮದಲ್ಲಿ ಕಲಿತ ಭಜನೆಗಳನ್ನು ಒಂದು ಹಾರ್ಮೋನಿಯಂ ತೊಗೊಂಡು ಆಡ್ತಾ ಜಾಸ್ತಿ ಕಲೆಕ್ಷನ್ ಮಾಡ್ತಿದ್ದೆ. ಒಳ್ಳೆ ಸಿಂಗರ್ ಆಗುವುದಿತ್ತು ಅಂತ. ಇನ್ನೊಮ್ಮೆ ಒಂದು ಜೋರಾದ ಚಪ್ಪಾಳೆಯನ್ನು ಸರ್. ಆ ದಶಕದ ಸಿನಿಮಾಗಳನ್ನು ಹಾಡಿನ ಆ ಜೋಶ್ ಈಗಲೂ ಇವರ ದನಿಯಲ್ಲಿ, ಇವರ ಆ ಚಾರ್ಮ್ನಲ್ಲಿ ಇದೆ. ಅಂದರೆ ಆ ಸಿನಿಮಾದ ತಾಕತ್ತೇನುವಂಥದ್ದು ಮತ್ತು ಅನಂತ್ನಾಗ್ ಅವರ ಶಕ್ತಿ ಅಂಥದ್ದು ಅನ್ನುವಂಥದ್ದು. ಅಮೇಝಿಂಗ್ ಸರ್, ಥ್ಯಾಂಕ್ ಯು. ಇಡೀ ಕಾರ್ಯಕ್ರಮದ ಒಟ್ಟಂದವನ್ನು ಹೆಚ್ಚಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಸಿನಿಮಾಗಳ ಪಟ್ಟಿಯಲ್ಲಿ ಬಂದಂಥ ಮತ್ತೊಂದು ಎವರ್ಗ್ರೀನ್ ಸಾಂಗ್, ನೀವು ಆ ಪಿಕ್ಚರಲ್ಲಿ ಇರುವಂಥ ಹಾಡು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ದಿವ್ಯಾ ಹಾಡ್ತಾರೆ. ತಂಗಾಳಿಯಲ್ಲಿ ನಾನು
ಅದ್ಭುತವಾದಂಥ ಹಾಡನ್ನು ಅಷ್ಟೇ ಸೊಗಸಾಗಿ ಹಾಡಿದ ದಿವ್ಯಾ ರಾಘವನ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸ್ತಾ ನಮ್ಮ ಕಲಾವಿದರ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಡ್ತೇನೆ ಈ ಹೊತ್ತಿನಲ್ಲಿ. ಕೀಬೋರ್ಡ್ನಲ್ಲಿ ದೀಪಕ್ ಜಯಶೀಲನ್, ಆಗಲೇ ಹಡಪದ ಹೇಳಿದ ಹಾಗೆ ಒಂದು 30 ಜನ ಮಾಡುವ ಕೆಲಸವನ್ನು ಒಬ್ಬರು ಕೂತ್ಕೊಂಡು ಮಾಡಬಲ್ಲ ವ್ಯಕ್ತಿ ಮತ್ತು ನಮ್ಮ ಪರಮಪದದ ಆಸ್ತಿ. ಥ್ಯಾಂಕ್ ಯು ದೀಪಕ್ ಜಯಶೀಲನ್ ಅವರಿಗೆ ಧನ್ಯವಾದಗಳು. ಲೀಡ್ ಗಿಟಾರ್ನಲ್ಲಿ ಕರಣ್, ಹಾಗೆ ಬಾಸ್ ಗಿಟಾರ್ನಲ್ಲಿ ಪ್ರದೀಪ್ ಕಿಗ್ಗಾಲ್, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕೊಳಲಿನಲ್ಲಿ ಗಮನ ಸೆಳೆದಂಥ ಅಶ್ವಿನಿ ಕೌಶಿಕ್, ತಬಲಾದಲ್ಲಿ ಜಲೀಲ್ ಮುದ್ದಾಬಲಿ, ರಘು ಮೈಸೂರ್, ಡೋಲಕ್ನಲ್ಲಿ ಶೇರು ಮುನ್ನಾ, ಆ್ಯಂಡ್ ಡ್ರಮ್ಸ್ನಲ್ಲಿ ಮಿಕ್ಕಿ ಜಾನ್ಸನ್. ಹಾಗೆ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣವನ್ನು ಮಾಡ್ತಿರುವಂಥ ನ್ಯೂಸ್ ಫಸ್ಟ್ನ ಶ್ರೀನಿವಾಸ್ ಮತ್ತು ತಂಡಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧ್ವನಿ ವ್ಯವಸ್ಥೆಯನ್ನು ಮಾಡಿದ ಸೌಂಡ್ಸ್ ಅನಿಲ್ ಆ್ಯಂಡ್ ಟೀಮ್, ಥ್ಯಾಂಕ್ ಯು. ಲೈಟಿಂಗ್ನಲ್ಲಿ ಶೈಲೇಶ್ ಇದ್ದಾರೆ, ಥ್ಯಾಂಕ್ ಯು ಶೈಲೇಶ್. ರಂಗಸಜ್ಜಿಕೆ ವ್ಯವಸ್ಥೆಯನ್ನು ಮಾಡಿದಂಥ ಪಾಪ್ಕಾರ್ನ್ ಇವೆಂಟ್ಸ್ ಅವರಿಗೆ ಧನ್ಯವಾದಗಳು. ಫೋಟೋಗ್ರಫಿಯಲ್ಲಿ ಲಕ್ಷ್ಮಣ್, ನಾಗರಾಜ್ ಸೌಮ್ಯಾಜಿ ಹಾಗೂ ಹಲವು ಗೆಳೆಯರಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಡಿಸೈನಿಂಗ್ ಸುಂದರವಾದ ಡಿಸೈನ್ ಮಾಡಿಕೊಟ್ಟಂಥ ಸುರೇಶ್ ಕೋಟ ಅವರಿಗೆ ಧನ್ಯವಾದಗಳು. ವಿಡಿಯೋ ಮತ್ತು LED ವಾಲ್ನ ಮಹೇಶ್ ಆ್ಯಂಡ್ ಟೀಮ್, ದರ್ಶನ್, ಮಹೇಶ್, ಚಿರಂತನ್ ಸ್ಟುಡಿಯೋ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸದಾ ಜೊತೆಯಾಗಿ ನಿಲ್ಲುವ ಹಾಸ್ಪಿಟಾಲಿಟಿ ಪಾರ್ಟ್ನರ್ ರಜತಗಿರಿ ಪ್ಯಾಲೇಸ್ನ ಎಲ್ಲ ಪಾಲ್ದಾರಿಗೆ ನಮಸ್ಕಾರ. ಏನೇನೋ ಆಸೆಯ ನಿಖಿಲ್ ನಾಣೆ ಅವರಿಗೆ ನಮಸ್ಕಾರಗಳು. PCPನ ಅಯ್ಯಪ್ಪ ಮತ್ತು ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮನನದ ದೇವೇಂದ್ರ ಬಡಿಗೇರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನ್ಯೂಸ್ ಫಸ್ಟ್ನ ಶ್ರೀರಾಮ್ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾವು ಸಲ್ಲಿಸ್ತೀವಿ. ಮತ್ತು ಈ ಕಾರ್ಯಕ್ರಮವನ್ನು ಎಲ್ಲ IT ವಲಯದಲ್ಲಿ ಉದ್ಯೋಗದಲ್ಲಿದ್ದವರೇ ಇದನ್ನು ಬಹುತೇಕವಾಗಿ ಹಿನ್ನೆಲೆಯಲ್ಲಿ ನಿಭಾಯಿಸುವವರು. ನಮ್ಮ ಟೀಮ್ ಪರಮಪದ, ಸರಸ್ವತಿ ಪಾಟೀಲ್, ಗಿರಿರಾಜ್ ದೊಡ್ಡೇರಿ, ಅವಿನಾಶ್ ತೆಗಿನ್ಮಠ್, ಶ್ರೀನಾಥ್, ಸೀಮಾ ಹೆಬ್ಬಾರ್, ಗುರುರಾಜ್, ರೇಖಾ, ರಾಜು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅನಂತನಾಗ್ ಸರ್ ಬರ್ತಾರೆ ಅಂದ ತಕ್ಷಣ ಸುಮಾರು 1 ತಿಂಗಳ ಮುಂಚೆಯೇ ನಮಗೆ ಟಿಕೆಟ್ನ ಲಭ್ಯತೆ ಇಲ್ಲದೆ ಆಗಿತ್ತು. ಅಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮದ ನಿರೀಕ್ಷೆ ಇತ್ತು. ಸ್ವಲ್ಪ ಮಟ್ಟಿಗಾರು ನಿಮ್ಮನ್ನು ತಲುಪಿದ್ದೀವಿ ಅಂತ ನಾನು ಭಾವಿಸ್ತೇನೆ ಹಾಡುಗಳ ಮೂಲಕ. ಅನಂತ್ ಸಾರ್ ಅಂತೂ ನಿಮ್ಮನ್ನು ಈ ಬದುಕಿನುದ್ದಕ್ಕೂ ನೆನಪಾಗಿ ಉಳಿಯುವಷ್ಟರ ಮಟ್ಟಿಗೆ ಇವತ್ತು ಮಾತನಾಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಕರೆದುಕೊಂಡು ಬಂದಂಥ ಅವರ ಕುಟುಂಬದವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. 2 ಹಾಡಿನೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ಈ ಬಿಂಕ ಬಿಡು ಬಿಡು, ಹಡಪದಂಟಿ. ನಾವೆಲ್ಲ ಕಲಾವಿದರಾಗ್ಬೋದು, ನಾವು ಹಾಡೋದು ಎಲ್ಲವೂ ನಿಮ್ಮಲ್ಲಿಗೆ ತಲುಪಿಸೋರು ಸೌಂಡ್. ಅನಿಲ್, ಥ್ಯಾಂಕ್ ಯು ಸೋ ಮಚ್. ಅನಂತರಂಗಾವಳಿ, ಇದು ಭೀಮಾ ಪ್ರೆಸೆಂಟ್ಸ್ ಅನಂತರಂಗಾವಳಿ. Co-presents Amrit Noni, special partner ಯುವ ಮೆರಿಡಿಯನ್ ಫಿಲ್ಮ್ ಸ್ಟುಡಿಯೋ ಕುಂದಾಪುರ, ಕೊಡಚಾದ್ರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ದಿ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್. ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಬೆಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲಿ ನಿಲ್ಲುವೆನು. ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು, ಮನಸ್ಸು ಕೊಡುವುದೇನು. ಈ ಬೆಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲಿ ನಿಲ್ಲುವೆನು.
ನನ್ನ ಬುದ್ಧಿಗಿಂತ ಸಂತೋಷವಾಗಿದೆ, ಸಂತೋಷವೋಡಿದೆ. ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ, ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ. ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು. ನಾಚಿಕೆ ಎನ್ನುತ್ತ ನಿನ್ನಾಸೆಯಲ್ಲವ ನುಡಿದೆ, ನನ್ನೆದೆಯ ವೀಣೆಯ ಹಿತವಾಗಿ ಮೀಟಿದೆ. ಹೊಸಲಾಗ ತಾನ ಪಲ್ಲವಿಯೆಂದು ನುಡಿಸಿದೆ. ಏನನ್ನು ಅರಿಯದ ಹೆಣ್ಣಲ್ಲಿ ನಿನ್ನಾಸೆ ತಂದೆ, ನನ್ನುಸಿರ ರಾಗಕ್ಕೆ ನನ್ನೆದೆಯ ತಾಳಕ್ಕೆ. ಹೊಸ ಬಾಳ ಗೀತೆಯನ್ನು ನೀನು ಹಾಡಿದೆ, ಹೊಸ ಬಾಳ ಗೀತೆಯನ್ನು ನೀನು ಹಾಡಿದೆ. ಈ ಬೆಂಕ ಬಿಡು ಬಿಡು ನಾನು ನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು. ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು. ಲಾ 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 ಲಾ. ಕಳೆದ 3 ತಿಂಗಳಿಂದನೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಹೊರಟಾಗ ನಮಗೆ ಹಲವು ಆಲೋಚನೆಗಳು, ಹಲವು ಆತಂಕಗಳು, ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಇವೆಲ್ಲವೂ ಇವತ್ತು ದೂರವಾಗಿದೆ. ತಾವು ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ಹಗುರಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾನು ಬಂದು ನಿಂತಿದ್ದೀನಿ. ಏನು ಹೇಳ್ತೀರಿ ಸರ್? ಒಂದು ಹಾಡಿನ ಮೂಲಕ ತಮಗಿದೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಹಳೆಗನ್ನಡ ಅಂತ ನಾವು ರಗಳೆಗಳು, ಹರಿಹರನ ರಗಳೆಗಳು ಅನ್ನೋದು ಭಾಳ ಹಿಂದಿಂದ ಹಳೆಗನ್ನಡ. ಅದರ ಜೊತೆ ಅದು ಶತಮಾನಗಳ ಹಿಂದಿನ. ಇದು ಸುಮಾರು 14-15ನೇ ಶತಮಾನದ ಇನ್ನೊಂದು. ಇದರ ಬೇಸಿಕ್ ಫ್ಯೂಷನ್ ಅಂತ ಏನು ಎಲ್ಲ ಕಡೆ ಫ್ಯೂಷನ್ ಮ್ಯೂಸಿಕ್ ಅಂತಾರೆ, ಇದು ರಿದ್ಮಿಕ್ ಫ್ಯೂಷನ್. ಇದು ಬೇಸಿಕಲಿ ಅದರದ್ದೊಂದು ತಮ್ಮ ಮುಂದೆ ಇಟ್ಟು ತಮ್ಮೆಲ್ಲರಿಗೂ ವಂದಿಸ್ತೇನೆ. ದಶಭುಜ ಮಂಡಿತಟಕಂಬ ಸರಿಸಿ ಯಶವಕರಂಗಳ ನೆತ್ತರ ನೇಮಿಸಿ, ದಶಭುಜ ಮಂಡಿತಟಕಂಬ ಸರಿಸಿ ಯಶವಕರಂಗಳ ನೆತ್ತರ ನೇಮಿಸಿ, ಒಂದು ಪದಂ ಪಾತಾಳವನೊತ್ತಲ್, ಒಂದು ಪದಂ ಬ್ರಹ್ಮಾಂಡವನೆತ್ತಲ್, ಜಡಗಳ್ ಬೆಂಬಿಳಿ ವಿಳಿದಾಡುತ್ತಿಯ ಮುಡೆಯೋಳ್ ನದಿ ತುಳುಕಾಡುತ್ತಿಯ, ಕಡು ಚೆಲ್ವಳಗಂ ತಣಿದಾಡುತ್ತಿಯ, ಕಡು ಚೆಲ್ವಳಗಂ ತಣಿದಾಡುತ್ತಿಯ, ಆಡಿದನ್ ಆಹಾ ಶಂಕರ ಆಡಿದ್ದನ ಗುಂಡಯ್ಯ ನಂದೀಶ್ವರ, ಕುಣಿಯುತ್ತೆ ಕೊರಲೆತ್ತುತ್ತೆ ನೊರೆ ತೂಗುತ್ತೆ ತೊನೆಯುತ್ತೆ ತೂಗಾಡುತ್ತೆ ಸುಖಿಯಾಗುತ್ತೆ, ಕುಣಿಯುತ್ತೆ ಕೊರಲೆತ್ತುತ್ತೆ ನೊರೆ ತೂಗುತ್ತೆ ತೊನೆಯುತ್ತೆ ತೂಗಾಡುತ್ತೆ ಸುಖಿಯಾಗುತ್ತೆ, ಕೊಂಕುತ್ತೆ ಬೆಂಕುತ್ತೆ ಹಾರೈಸುತ್ತಂ
ಬಿಂಕವ ಬೆತ್ತಲ ಚಂದಾಡುತ್ತಂ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ ಇಳೆಯಲಿಯಲ್ಲೋರ್ಗಾಡುವುನೆನುತು ಇಳೆಯಲಿಯಲ್ಲೋರ್ಗಾಡುವುನೆನುತು ಆಡಿದಂ ಆಡಿದಂ ಆ ಶಂಕರ ಆಡಿದ್ದನ ಗುಂಡಯ್ಯ ನಂದೀಶ್ವರ ಮಿಸುಗುವ ಡಮರುಗ ಢಂ ಢಂ ಧಣಿ ರಣಿ ರವಿ ಹರಿಯುವ ತಾರ ಮಿಸುಗುವ ಡಮರುಗ ಢಂ ಢಂ ಧಣಿ ರಣಿ ರವಿ ಹರಿಯುವ ತಾರಂ ತಿರ್ರನಿ ತಿರುಗುತ್ತಿರೆಯ ಹಿಗಳೆಡೆಯುತ್ತಲ್ ಕರಿಯನ ಭನ್ನ ಭವದಿ ಜೋಡಿಸಲ್ ಸರಸಿಜ ಭವನಂ ನಿರುಬಿಡುತ್ತಿರೆ ಸುರರ ಶಿರೋಮಾಲೆಗಳುರುಳುತ್ತಿರೆ ವಂಗೆಜ್ಜಗಳರವಂ ಗುರು ಗುರುಯನೆ ಗಂಗಲ ಗಂಟೆಡನಂದನ ಮೆಡಿರನೆ ಗಂಗಲ ಗಂಟೆಡನಂದನ ಮೆಡಿರನೆ ಆಡಿದಂ ಆಡಿದಂ ಆ ಶಂಕರ ಆಡಿದ್ದನ ಗುಂಡಯ್ಯ ನಂದೀಶ್ವರ ಕನಕ ವೃಷ್ಟಿಯ ಕರೆಯುತ್ತ ಪಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ಸೀತಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಭಾಗ್ಯದ ಲಕ್ಷ್ಮೀ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ಕುಂಕುಮಾರ್ಚಿತೆ ಪಂಕಜಲೋಚನೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ವೆಂಕಟರಾಣೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳಾಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ 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 ಭಾಗ್ಯದ ಲಕ್ಷ್ಮೀ ನಮ್ಮಮ್ಮನೇ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮನೇ ಭಾಗ್ಯದ ಲಕ್ಷ್ಮೀ ಇಷ್ಟೇ ಯತ್ನಲ್ಲಿ ಒಂದು ಹಾಡಿನ ಮೂಲಕ ಸರ್ ಅವರನ್ನು ನಾವು ಗೌರವಿಸೋಣ ಎಲ್ಲರೂ. ಎಲ್ಲಿರುವೆ ಮನವ ಕಾಡುವ ರೂಪಸಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ
ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ ನಸು ನಗುತ್ತ ನಲ್ಲಿ ನಲಿದು ನನ್ನ ಕೂಗಿದಂತಿದೆ ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ನಗುವ ಹೂವಾದ ಪ್ರೇಯಸಿಯೇ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನೋಡ್ರಿ, ನಾವು ಕಲಾವಿದರು ಒಂದೇ 2 ನಿಮಿಷ, ನಾವು ಕಲಾವಿದರು ಏನೇ ಇರ್ಬೋದು, ನೀವಿಲ್ಲ ಅಂದರೆ ನಾವೇನೂ ಇಲ್ಲ ರೀ. ಎಲ್ಲದಕ್ಕೂ ನೀವು ಕಾರಣ, ನೀವು ದೊಡ್ಡವರು ಎಲ್ಲರೂ, ನೀವು ಬಂದಿದ್ದೀರಾ, ನೀವು ಗೆಲ್ಲಿಸಿದ್ದೀರಾ ಕಾರ್ಯಕ್ರಮವನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗಳಿಂದ ನಿಮ್ಗೆಲ್ರಿಗೂ ನಾನು ಋಣಿಯಾಗಿದ್ದೀನಿ. ಹಿರಿಯರು ಬಂದಿದ್ದಾರೆ, ಹಿಂದೂ ಮಹಾಸಭಾದ ಅಧ್ಯಕ್ಷರು ಮಿಲಿಂದ್ ಗೋಖಲೆ ಸರ್, ವಿಜಯ್ ಭತ್ತದ್ ಸರ್, ಕೈಲಾಶ್ ಪಾಟೀಲ್ ಸರ್, ಸೇತುರಾಮ್ ಸರ್, ಎಲ್ಲ ಹಿರಿಯರಿಗೂ ನಾನು ಗೌರವ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ನಾನು ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಯತ್ರಿ ಮೇಡಮ್ ಅವರಿಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬ ಇತ್ತು. 3 ತಿಂಗಳಿಂದ ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಿ. ಹೊಟ್ಟೆ ತುಂಬ ತಿನ್ನೋಕೆ ಕೊಟ್ಟಿದ್ದೀರಿ, ಟೀ ಕಾಫಿ ಕೊಟ್ಟಿದ್ದೀರಿ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. 2-3 ವಿಚಾರಗಳು. ಒಂದು, ಇಷ್ಟೊತ್ತು ತನಕವೂ ಕೂಡ ನೀವು ಅಷ್ಟು ಜನ 10 ಗಂಟೆಯ ತನಕವೂ ಇದ್ದಿದ್ದು. ಇನ್ನೊಂದು, ಗುಲ್ಬರ್ಗಾದಿಂದ ಸುಮಾರು 45-50 ಮಂದಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ಟ್ರೈನಲ್ಲಿ ಬಂದಿದ್ದಾರೆ, 50 ಜನ ಬಂದಿದ್ದಾರೆ. ಮಂಡ್ಯದಿಂದ ಬಂದಿದ್ದಾರೆ, ಮೈಸೂರಿಂದ, ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಅನಂತ್ ನಾಗ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಮ್ಮೆ ಇಂಥದ್ದೇ ಸುಂದರ ವೇದಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.